ಶ್ರೀಶೈಲ ಜರ್ನಿ ಹೆಂಗಿತ್ತು? ಶ್ರೀಶೈಲ ಜರ್ನಿ ಅದನ್ನ ಹೇಳಕ್ ಸಾಧ್ಯ ಇಲ್ಲ, ಅದನ್ನ ಅನುಭವಿಸಿದವಾಗ ಹೆಂಗ ಒಂದು ಈಗ ಸೆರೆ ಕುಡ್ದವಂಗ ಕುಡಿಲಾರ್ದವಂಗ ಸೆರೆ ಕುಡಿದ್ರ ಹೆಂಗ ಐತದ ಕೇಳಿದಾಗ ಅವ್ನು ಕುಡ್ದವಂಗ ಅವ್ನ ನಿಷೇಧ ಅನುಭವ ಆಕತಿ. ಹಂಗ ಅದನ್ನ ಏನ್ ಇಲ್ಲಿಂದ ನಡೆದ ಏನ್ ಅನುಭವಿಸ್ಬೇಕಂದ್ರ ಅವಂಗ ಹೆಂಗ ಆತಂದ್ರೂ ನಿಮಗ ಗೊತ್ತಾಗಂಗಿಲ್ಲ, ಅವಂಗ ನಡೆದ್ ಹೋದವಂಗ ಗೊತ್ತದ ಹೆಂಗ ಆಕೈತಿ. ಮತ್ತ ಪ್ರತಿ ಸಲ ಹೊಕ್ಕನಪ್ಪ ಒಬ್ಬ ಮನುಷ್ಯ ಅಂದ್ರ ಸುಖ ಐತತ್ತ ಹೋಗ್ಬೇಕಲ್ಲ ನಾವ್ ಅದ್ರ. ಈಗ ಒಂದ್ ಹೋಗಿ ಏನೋ ಅವ್ನಿಗೆ ಇದು ಆಗಿ ಬಿಟ್ಟು ಅದನ್ನ ನಡುವೆ ಬಿಟ್ಟಂದ್ರ ಅವ್ನ ಮನುಷ್ಯ ವಾಲಿ ಹೋಗುದಿಲ್ಲ. ಆದ್ರ ಪೂರ್ಣ ಸರಿಯಾಗಿ ಹೋಗಿದ್ದಂದ್ರ ಅವ ಮತ್ ಪ್ರತಿ ಸಲ ಹೋಗವನ, ಯಾಕಂದ್ರ ಅದ್ರ ಒಳಗ ಒಂದ್ ಅಂತ ಶಕ್ತಿ ಐತೆ. ಅವಂಗ ಅಲ್ಲಿಗೆ ಹೋಗುವಾಗ ಆಗುವಂತ ಅನುಭವಗಳಾಗಲಿ ಮತ್ತ ಅವ ಅಲ್ಲಿಂದ ಒಂದೊಂದು ಮನುಷ್ಯನ ಒಂದೊಂದು ಪಾಠ ಕಲಿತೈತೆ. ಈಗ ನಾವು ಏನಾರ ಕಷ್ಟ ಬಂದಾಗ ನಮಗ್ ಗೊತ್ತಾಗತ್ತೆ, ಕಷ್ಟ ಇಲ್ಲ ಅಂದಾಗ ಒಂದ್ ವೇದಾಗ ಗೊತ್ತಿರ್ತೇವ ಹಂಗ ಒಂದ್ ದೇವ್ರ ಒಂದ್ ಸ್ಟಾಪ್ ಕೊಡ್ತಾನ. ಹಂಗ ಸ್ಟಾಪ್ ಕೊಟ್ಟಾಗ ಗೊತ್ತಾಗೋದು ಮನುಷ್ಯ. ಇಲ್ಲಾಂದ್ರ ಅವನವನ ಖುಷಿ ಒಳಗ ಅವನವನ್ ಬದುಕನೆ ಹೋಗ್ತಾನ, ಹಿಂದ್ ಹೊಳ್ಳಿ ನೋಡ್ತಿರಂಗಿಲ್ಲ. ನಾ ಏನ್ ಆದ್ನಿ ಏನಿಲ್ಲ, ನಾ ಎಂತ ನನಗ ಪೆಟ್ಟು ಬಿದ್ದಾಗ ಅವಾಗ ಮನವರಿಕೆ ಆಕತ್ ಮನುಷ್ಯ ಹೋಗ್ಬೋದು. ಏನತ್ತಂದ್ರ ನನಗ್ ಹಿಂಗಾತು, ನಾ ಯಾರಿಗಾರ ಏನಾರ ಅಂದಿರ್ಬೇಕು, ರಿಯಲೈಸ್ ಮಾಡ್ಕೊಳಕತ್ತ ಮನುಷ್ಯ. ಹಂಗ ಆ ಮನುಷ್ಯಾಗ ಪೆಟ್ಟು ಬಿದ್ದಾಗನ ಗೊತ್ತಾಗೋದು. ಪೆಟ್ಟು ಬಿದ್ದಾಗನ ಗೊತ್ತಾಕತ್ತ ಒಬ್ಬೊಬ್ರಿಗೆ, ಪೆಟ್ಟು ಬೀಳಾರ್ದನ್ ಗೊತ್ತ ಮಾಡ್ಕೋತಾರ. ಎಲ್ಲಾ ತರನು ಜನ ಹೇಳ್ತಾರೆ, ಪ್ರತಿಯೊಬ್ರು ಹಂಗ. ಹೋಗಕತ್ತಿ ಈಗ 3ನೇ ವರ್ಷ ಈ ಸಲ ಮುಗಿತಿ. ಅಂದ್ರ ಫಸ್ಟ್ಗೆ ಒಮ್ಮೆ ನಾನು ಇಲ್ಲಿ ನನಗೊಬ್ರು ಕರ್ಕೊಂಡ್ ಹೋಗಿದ್ರು. ನಮ್ಮ ಮನೆಯೊಳಗ ನಮ್ಮ ತಂದೆಯವರು 35 ವರ್ಷದಿಂದ ಹೋಗಿದ್ರು. ನಾನು ನಮ್ಮ ಅಪ್ಪ ಹೋಗುವಾಗತ್ತಿದ್ನೆ, ಏನೇನು ಹುಚ್ಚಿರ್ಲತ್ತೆ ನಡ್ಕೊತ ಹೋಗ್ತಾಯಿದ್ರು, ಯಾಕೆ ಹೋಗ್ತಾರ, ಏನ್ ಸುಮ್ಮ ಇಲ್ಲೇ ಇದ್ರ ಹಾಕತ್ಲೆ ಯಾಕೆ ಹೋಗ್ತಾರ. ಪ್ರತಿ ಸಲ ಹೋಗುವಾಗ ಒಮ್ಮೆ ಬ್ಯಾಡ ಅಂತ ಜೀವ ತಿಂತಿದ್ದೇವ. ಹೋಗವನ ಅಂತಿದ್ದ. ಒಮ್ಮೆ ಅವ್ನಿಗೆ ಸ್ವಲ್ಪ ಒಂದು ತೊಂದರೆ ಆಗಿ ಸಾಂದ್ ಒಂದು ಆಪರೇಷನ್ ಆಗಿತ್ತು. ಅವಾಗ ಬ್ಯಾಡ ಅಂತದ, ನಾ ಸತ್ರ ಅಲ್ಲೇ ಸಾಯ್ತೀನಿ, ನಾ ಹೋಗೋಣ. ಆಪರೇಷನ್ ಆದ 15 ದಿವಸಕ್ಕೆ ಇಲ್ಲಿಂದ ನಡ್ಕೋತೀವಿ. ಅಂದ್ರ ಅದ್ರೊಳಗ ಅವ್ನು ಕಂಡಂಗಿಲ್ಲ ಅದ್ ಸುಖ ಐತಂತ. ಮತ್ತದು ದಾರಿ ಸತ್ಯದ ದಾರಿ, ಅದ ಸುಳ್ಳಿನ ದಾರಿ ಅಲ್ಲ, ಮೋಸ ನಡೆಯಂಗಿಲ್ಲ. ಆ ದಾರಿ ಒಳಗ ಸತ್ಯ ಇದ್ರ ಮಾತ್ರ ಅಷ್ಟ ದಾರಿ ಅದ. ನಾನು ಎಲ್ಲಾ ಕಡೆ ನೋಡಿನಿ, ದೇವ್ರ ಗುಡಿಯಾಗ ಏನೆಲ್ಲಾನು ಮಾಡ್ತಾರ. ಇದು ಮಲ್ಲಯ್ಯನ ಭಕ್ತಿ ಏನೈತಿ, ಈ ಭಕ್ತಿಯಿಂದ ಹೋದ್ರ ಮಾತ್ರ ಗುರಿ ಮುಟ್ಟಕ್ ಸಾಧ್ಯ ಐತಿ. ನಾ ಎಲ್ಲಾರ ಡಂಬಾಚಾರ ಮಾಡಿ ಏನಾರ ನಾಟಕ ಮಾಡ್ತೇನೆ ಅಂದ್ರೆ ಗುರಿ ಮುಟ್ಟಕ್ ಸಾಧ್ಯ. ಯಾಕಂದ್ರೆ ಸ್ವಂತ ನೀ ಈಸಿದಾಗ ಹೋಗುದಿಲ್ಲ. ಈ ಉಳ್ಕಿದ್ದ ಎಲ್ಲಾ ಕಡೆ ಹಂಗಲ್ಲ, ಏನಾರ ಮಾಡಿ ಕೇಸಿ ನಾಟಕ ಮಾಡಿ ಏನಾರ ಮಾಡ್ಬೋದು. ಈ ದಾರಿ ನಾಟಕ ನಡೆಯಂಗಿಲ್ಲ, ರಿಯಲ್ ಇದ್ರೆ ಅಷ್ಟ ಮುಡ್ತೈತಿ. ಯಾವ ದಾರಿ ಅಂದ್ರೆ ಈ ನಡೆದ ನೀವ್ ಎಷ್ಟು ದಿನ ನಡೆದ್ರಿ? ಒಂದು 14 ದಿನ ಆಯ್ತು. ನಾವು ಬೆಳಿಗ್ಗೆಯಿಂದ 11ನೇ ವಸ್ತಿ ಶ್ರೀಶೈಲ. 11ನೇ ವಸ್ತಿಗೆ 11ನೇ ವಸ್ತಿ ಶ್ರೀಶೈಲ. ಒಂದ್ ದಿವ್ಸಕ್ಕ ಎಷ್ಟು ಕಿಲೋಮೀಟರ್ ಅಂತ ಏನು ಗೊತ್ತಾಕಿರ್ಲಿಲ್ಲ ನಡೆಯಕ. ಮತ್ತ ನಾವು ಒಂದ್ ಹೇಳ್ಬಿಡ್ತೇನೆ ಆಕ್ಚುಲಿ. ಈಗೆಲ್ಲ ನಾನು ಅಲ್ಲೇ ಇಲ್ಲಿ ವಿಡಿಯೋ ಮಾಡಿ ಹಾಕಿದ್ವಿ. ಬಹಳ ಜನ ನೀನು ಫಾಲೋವರ್ಸ್ ಇದರಿಂದ ಇದರಿಂದ ನೀನು ಫಾಲೋವರ್ಸ್ ಆಗೋದು ಅಂತ ಹೇಳ್ತಾರೆ. ನಾನು ಆಕ್ಚುಲಿ ಇದೇನು ಫಾಲೋವರ್ಸ್ ಆಗ್ಬೇಕು, ಇದು ಮಂದಿ ಹಿಂಗ ನನಗೆ ಲೈಕ್ ಮಾಡ್ಬೇಕು, ನಾ ಏನೋ ಅದೇನೋ ನಿರೀಕ್ಷೆ ಇಟ್ಕೊಂಡು ನಾ 2009ರಿಂದ ಫೇಸ್ಬುಕ್ ಐತಿ ನಾನು. ಅವಾಗಿನಿಂದನೂ ನಾನು ಏನಾದ್ರು ನನ್ನ ಮನಸ್ಸಿಗೆ ಹಿಡಿಸಿದ್ದೇನೆ ವಿಡಿಯೋಗಳನ್ನ. ನೋಡ್ಲಪ್ಪ ನಮ್ಮವ್ರು ಯಾರು ನೋಡ್ತಿರ್ತಾರ, ನೋಡ್ಲಿ ಅಂತೇಳಿ, ನೋಡ್ಲಿ ಅನ್ನೋದಕ್ಕಿಂತ ಇನ್ನೊಂದು ನೋಡ್ತಾರ, ಪ್ಲಸ್ ಮೆಮರಿ ಫುಲ್ ಆಗ್ಬಾರ್ದು ಅಂತೇಳಿ ಅಲ್ಲಿದ್ರೆ ಕಾಯಂ ಉಳಿತಾವಲ್ಲ ಇವತ್ತೇಳಿ ಹಾಕಿದವನು. ಮತ್ತ ನಾನ್ ನಡೆದು ಹೋಗಿದ್ದು ಏನ್ ದೊಡ್ಡ ಸಾಧನೆನೂ ಅಲ್ಲ, ಅದೇನ್ ನನಗೇನ ಅದು ಇದು ನನ್ನ ವೈಯಕ್ತಿಕ ನಾನು ತಗೊಳಕ್, ನಾ ಇನ್ನೊಬ್ರಿಗೆ ಪುಣ್ಯ ಮಾಡಕ್ ಹೋಗವಲ್ಲ ಏನು. ಆದ್ರ ನಮಗಿಂತ ಹೆಚ್ಚ 80 ವರ್ಷ 70 ವರ್ಷ ಎಂತೆಂತವ್ರು ಬರ್ತಾರ ಅಂದ್ರ ಅದನ್ನ ನಮಗ್ ನೋಡಕ್ ಆಗಂಗಿಲ್ಲ. ಇಂತ ಅವ್ರು ನೋಡಿ ನಾವು ನಮಗೇನಾಗೈತಪ್ಪ ದಾಡಿ ನಾವು ನಡಿಬಹುದಲ್ಲ ಅನಿಸ್ತದೆ. ಹಂಗ ಎಲ್ಲಾ ವೆರೈಟಿ ಜನನು ಅಲ್ಲಿ ಸಿಗ್ತಾರೆ.
ಈ 11 ದಿನದಾಗ ಯಾವ ದಾರಿ ಬಾಳ ಅಂದ್ರ ಬಾಳ ವಜ್ಜ ಅನ್ಸಿದ್ದೆ ಅವ್ರ ಇದು ಹೆಂಗೈತೆ ಅಂದ್ರ ಮನಿ ಏನ್ ಬಿಡ್ತೀವಲ್ಲ ಮನಿ ವರ್ಷಲ ಏನ್ ದಾಡ್ತಿ ಅಲ್ಲಿಂದ ಸ್ಟಾರ್ಟಲ್ಲಿಂದ ಅದ ಈ ದಾರಿ ವಜ್ಜಿ ಈ ದಾರಿ ಹಗರ ಏನೂ ಇಲ್ಲ ಗಡಿಯಾಳ ಮುಳ್ಳು ಓಡಿದಂಗ ಶ್ರೀಶೈಲ ಮುಟ್ಟಿದಾಗ ನಿನ್ ಮುಳ್ಳು ಸ್ಟಾಪ್ ನೀ ಇಷ್ಟೊತ್ತಿಗೆ ಹೇಳ್ಬೇಕು ಇಷ್ಟೊತ್ತಿಗೆ ಮಾಡಿ ಏನೂ ಇಲ್ಲ ನೀನ್ ಒಳಗೆ ಯಾವಾಗ ನೀ ಬಾಡಿ ರಿಕವರಿ ಆಕೈತಿ ಅವಾಗ ನೀ ಮತ್ತೆ ಸ್ಟಾರ್ಟ್ ಮಾಡಿಬಿಡ್ತೀವಿ ಹೋಗುನಪ್ಪ ಒಟ್ಟು ಅದ್ರೊಳಗೆ ಬಾಡಿ ಸ್ವಲ್ಪ ರೆಸ್ಟ್ ಮಾಡೋದು ಮತ್ತೆ ಹೋಗುದು ಇದು ಗಡಿಯಾಳ ಮುಳ್ಳು ಚಾಲು ಇದ್ದಂಗ ನಾವು ಮನಿ ಬಿಟ್ಟೇವ ಶ್ರೀಶೈಲ ಹೋಗೋ ದಾರ್ಯಾಗ ನೀವು ಮಾಡುವಂತ ಕಂಟೆಂಟ್ ಬಹಳಷ್ಟು ಇಷ್ಟ ಆದ್ರ ಬಹಳಷ್ಟು ಜನಕ್ಕೆ ಅದ್ರಾಗ ಅವ್ರ ಒಂದ್ ಹುಡುಗ ಅವ್ರ ಅಪ್ಪ ಜೋಡಿ ಹಾಕಿರ್ತಾನಲ್ರಿ ಅದನ್ನ ವಿಡಿಯೋ ಮಾಡಿರ್ತೀನಿ ಅವ್ರ ಕುಡಿದು ಹೋಗ್ತಿರ್ತಾರ ಅದು ಬಾರಿ ಏನಾಗ್ತದು ಅದ ಒಂದ್ ಹಿಂದಿನ ವಿಡಿಯೋದಾಗ ಅಲ್ಲಿ ಒಬ್ಬ ಬ್ಯಾರಲ್ದಾಗ ಇಟ್ಕೊಂಡು ಅಂದ್ರದವ ಅದ್ ಎಂತ ಪರಿಸ್ಥಿತಿ ಅಂದ್ರ ಜನ ಹೆಂಗ್ ಇರ್ತಾರ ಅಂದ್ರ ಅಲ್ಲಿ ಒಂದ್ 5-6-7 ಕಿಲೋಮೀಟರ್ ನಡು ಹೊಲಗೊಳಗ ಹೋಗ್ತೀವಿ ಯಾವ ಹೋಟೆಲ್ ಚಾ ಅಂಗಡಿ ಏನೂ ಇರಂಗಿಲ್ಲ ನಿಮಗೆ ನೀರಿಂದು ಏನೂ ಸಿಗಂಗಿಲ್ಲ ಅಲ್ಲಿ ಏನಾಕತಿ ಒಬ್ಬೊಬ್ರು ನೀರ ಹಿಂಬಾಲ ತಗೊಂಡ್ ಬಂದಿರಂಗಿಲ್ಲ ಹಿಂಬಾಲ ತಗೊಂಡ್ ಬಂದ್ರು ಕಾಯ್ತಿರ್ತಾವ ನೀರು ಯಾಕೆ ಬಿಸ್ಲಾಗ ಹೋಗ್ತತ್ ಮನುಷ್ಯ ತಂಪತ್ನಾಗ ಹೋದ್ರೆ ಏನ್ ತೊಂದ್ರೆ ಇಲ್ಲ ಅಲ್ಲಿ ಬ್ಯಾರಲ್ದಾಗ ಒಬ್ಬ ಇಟ್ಕೊಂಡ್ ಕೂತಿದ್ದ ಅದು ಏನತ್ ನನಗೂ ಗೊತ್ತಿಲ್ಲ ಅಲ್ಲಿ ಒಬ್ಬ ನಮ್ಮ ನಡಿ ಮನುಷ್ಯನ 30 ರೂಪಾಯಿ ಕೊಟ್ಟು ಹಾಕಿಸ್ಕೊಳಕತ್ತಿದ್ದ ನಾನು ಎರಡು ಲೀಟರ್ದು ಇದು 1 ಲೀಟರ್ದು 2 ನೀರಿನ ಬಾಟ್ಲಿ ಹೊತ್ಕೊಂಡಿದ್ದೀನಿ ನಾನು ಯಾಕಪ್ಪ ನೀರ್ ಯಾಕೆ 30 ರೂಪಾಯಿ ಕೊಡ್ತು ದಿನ ಅಂತಿಲ್ಲ ಅದಾವ ತಗೋ ಅಂತೇಳಿ ಒಂದ್ ಬಾಟ್ಲಿ ಕೊಡಾಕ್ ಹೋಗ್ತೀನಿ ನಾವು ಕೊಡಾಕ್ ಹೋಗೋಣ ಇಲ್ಲ ಅಡ್ರಿ ಅಂತ ನಾವು ಅದ ಮಗ್ಳು ಒಂದ್ ಹುಡುಕ್ ಕೂತಿರ್ತೈತಿ ಅದ ಶರೀರಕ್ಕೆ ತಂಪತ್ ಹೇಳ್ತಿರ್ತಾನ ಅವಾಗ ಹೋಗಿ ನೋಡಿದ ಕೂಡ ಅದು ಸಿಂಧಿ ಏನೋ ಅಂತಾರಲ್ಲ ಬಿಳಿ ಹಾಲಿನ ಗಟ್ಲೆ ಇರ್ತದ ಯಪ್ಪ ಇದನ್ನು ಕುಡಿಯಾಕತ್ತಾನ ಅಂತೇಳಿ ಮಗ್ಳು ಒಂದ್ ಹುಡುಕ್ ಕೂತಿತ್ತು ಅವಾಗ ಬೈದೆ ಹುಡುಗರು ಕುಂದ್ರಬಾರ್ದಿಲ್ಲ ನೋಡ್ರಿ ಅಂತೇಳಿ ಕರ್ಕೊಂಡ್ ಹೋಗ್ತೀನಿ ಹೋದ್ಮ್ಯಾಗ ಅಲ್ಲಿ ಮುಂದ್ ವಿಡಿಯೋ ಮಾಡ್ಕೊತ ಹೋದಾಗ ನಾ ಇಕ್ಕಟ್ಟು ಅಷ್ಟು ವಿಡಿಯೋಗಳು ನೋಡಿದಾಗ ಗೊತ್ತಾದ ನಮ್ಗೆ ಆ ಏನು ಹುಡುಗ ಕುಡ್ದಂತ ಹಾಕಿದ್ದೇವಲ್ಲ ಆಕ್ಚುಲಿ ಅಲ್ಲೇ ಕುಡ್ದನ ಮುಂದ್ ಬಂದ ಮಕ್ಕೊಂಡ್ ನಮಗ್ ಗೊತ್ತಿಲ್ಲ ಅದ ನಾನು ಇನ್ನೊಂದು ವಿಡಿಯೋದಾಗ ನೋಡಿದಾಗ ಗೊತ್ತಾತ್ ನನಗ ಒಂದ್ ಹಳ ದಾಟುವಾಗ ಆ ಹುಡುಗ ಕೈ ಹಿಡ್ಕೊಂಡ್ ಹೋಗ್ತಾರ ಮುಂದ್ ಬಂದ್ ಮಕ್ಕೊಂಡ್ ಮ್ಯಾಗ ನಾನು ಎಷ್ಟ್ ಹುಡುಗ ಸಣ್ಣ ಹುಡುಗ ಇವ್ರು ನೋಡ ನಾವ್ ಇಷ್ಟೆಲ್ಲ ಮಂದಿ ಹೋದ್ರನ್ನ ಹೆಂಗಪ್ಪ ಅನ್ನುವಂತ ಪರಿಸ್ಥಿತಿ ಇರ್ತೈತಿ ಯಾರು ಏನು ಆ ಸಣ್ಣ ಹುಡುಗನ್ ಕರ್ಕೊಂಡ ಬಂದ ನಾವು ನಾ ಹಿಂದಿಂದ ಐತಿ ಜಗ್ಗೆ ಎಬಿಸಿ ಕರ್ಕೊಂಡ್ ಹೊಂಟಿದ್ದ ಅವ್ನ ಅಂಗಿಗೆ ದುಬ್ಬಕ್ಕ ಇದು ಹತ್ತಿತ್ತ ಹೊಲಸ ಹತ್ತಿತ್ತಲ್ಲ ಅವ್ರ ತಂದಿದ್ದು ಹೊಲಸ ವರ್ಸಾಕತ್ತಿದ್ದ ಹಿಂಗ್ ಹೊಡ್ಯಾಕತ್ತಿದ್ದ ಅದನ್ನ ನೋಡಿ ನಮ್ಗೊಂಥರ ಬಹಳ ಫೀಲ್ ಆತದ ಯಾಕೆ ಫೀಲ್ ಆತಂದ್ರ ನಾನು ಒಬ್ಬ ಒಂದ್ 25 ವರ್ಷದಿಂದ ನಾನು ಒಬ್ಬ ಆ ಸ್ಥಾನದಾಗಿದ್ದ ನಾನು ಒಬ್ಬ ದೊಡ್ಡ ಕುಡುಕ ನಾ ಭಾಳ ಆದ್ರೆ ಒಂದ್ 25 ವರ್ಷ ಆಗಿರೋದು ಗಟ್ಟಿಗೆ ಅದನ್ನ ಅನುಭವಿಸಿದವನ ಆ ಮಗನ್ನ ನೋಡಿದ್ರ ಆ ಮಗಗ ಶ್ರೀಶೈಲಕ್ಕ ಹೋಗ್ಬೇಕನ್ನು ಹಂಬಲ ಐತಿ ಅವ್ರ ಅಪ್ಪಾರ ಕುಡ್ದ ಯಾರ್ಯಾರು ಏನೇನು ಕಾಮೆಂಟ್ ಮಾಡಿದ್ರ ನನಗೇನೋ ನಂದೇನ ಅದನ್ನ ಒಂದು ವಿಡಿಯೋ ಹಾಕಿದ ಉದ್ದೇಶ ಇನ್ನೊಬ್ರು ಹಿಂಗ್ ಮಾಡಬಾರ್ದು ಅನ್ನೋ ಒಂದು ಉದ್ದೇಶಕ್ಕೆ ಅವ್ರನ್ನ ಕೆಳಗ್ ಮಾಡ್ಬೇಕು ಅವ್ರನ್ನ ಕೆಳಗ್ ಮಾಡಕ್ ಅವ್ರು ಯಾರು ಎಂತೂ ಐಡೆಂಟಿಫೈನ ಮಾಡ್ಲಿಲ್ಲ ನಾನು ಅವ್ರ ಮುಂದ್ ಮಕ್ಕಳ ಮುಂದ್ ಹೋಗಿ ವಿಡಿಯೋ ಮಾಡಕ್ಕೂ ಮನಸ್ಸಾಗ್ಲಿಲ್ಲ ನನಗೆ ಒಂದು ವಿಶೇಷ ಸಂದೇಶ ಕೊಡ್ಬೇಕಾಗಿತ್ತು ನಾನು ಒಬ್ಬ ಆ ಸ್ಥಾನದಾಗ ಮೊದಲು ಇದ್ನಿ ಈಗ ಹೊರಗೆ ಬಂದಿಲ್ಲ ಅವರು ಹಂಗ ಹೊರಗೆ ಬರಲಿಪ್ಪ ಆ ಟೈಪ್ ಆಗ್ಬಾರ್ದು ಅನ್ನೋದು ಒಂದು ಸಂದೇಶ ಕೊಟ್ಟಿದ್ವಿ ಅದ್ರಾಗ ಒಂದ್ ಹುಡುಗ ಯಾವನೋ ಒಬ್ಬ ಕಾಮೆಂಟ್ ಮಾಡಿದ್ದ ಅವ್ ಕುಡದರ ಕುಡಿತಾನ ಬಿಟ್ರು ಬಿಡ್ತಾನ ನಿನ್ಗೆ ಯಾಕೆ ಬೇಕು ಅಂತ ಈ ಕ್ವಶನ್ ಮಾತಾಡಿದ್ದ ಅವ್ ಓದಿದ್ ನಾನು ಓದಿ ಅವಂಗೂ ಒಂದ್ ಹೊಳ್ಳೆ ಆಗ ಸಂದೇಶ ಹಾಕಿದ್ವಿ ಅದೇನ್ ನಾವು ಹಿಂಗತ್ತಲ್ಲಪ್ಪ ನಿನಗೆ ಏನಾಗ ಹಂಗ ಮಾಡ್ಬೇಕು ಅನ್ಸಿದ್ರೆ ಮಾಡತ್ತೇಳಿ ಹಾಕಿದ್ದೆ ಅದಕ್ಕೆ ರೆಸ್ಪಾನ್ಸ್ ವಿಡಿಯೋ ನೋಡಿದ್ವಿ ನಾವು ಅದ್ರ ನೆಕ್ಸ್ಟ್ ಏನೇನು ಹಾಕಿದಂಗಿದ್ರಿ ಹಾಕಿದ್ನಿ ಅದ ಕೆಟ್ಟ ಅನಿಸಿ ಹಾಕಿದ್ನಿ ನಾನು ನನಗೆ ಹಿಂಗ ಅದನ್ನ ಇವೆಲ್ಲ ಈಗ ಅನಿಸ್ತತಿ ಯಾಕೆ ಇದನ್ನ ಹಾಕ್ಬಾರ್ದಾಗಿತ್ತನೋ ನಮಗೂ ಅಷ್ಟು ಗೊತ್ತಾಗಂಗಿಲ್ಲ ಹಾಕ್ಬೇಕು ಹಾಕ್ಬಾರ್ದು ಸುಮ್ಮ ಒಂದೊಂದ್ ಏನೋ ಇರ್ತತಿ ಅದ ವಿಡಿಯೋಕ ನೀ ಹಾಕಿದ್ ಚಲೋ ಅಂತಂದ್ರಲ್ಲ ಅದಕ್ಕೆ ಜನ ಯಾವ್ದು ಎಷ್ಟು ಚಲೋ ಅತ್ತಾರ ಅಂದ್ರೆ ಅದ್ರ ಮ್ಯಾಗ ಮತ್ತ ಅದ ಹಿಡಿಸೇತಪ್ಪ ಜನರಿಗೆ ಈ ಟೈಪ್ ಆಗ್ಬಾರ್ದು ಇನ್ನೊಬ್ಬರಿಗೆ ಹೇಳ್ತಾರೆ ಯಾರು ಕುಡಿಯೋರು ಇದ್ರಂದ್ರ ದಯಮಾಡಿ ನೀವು ಹೋಗ್ಬಾರ್ದು ತಿಳಿಯರಿ ತಮ್ಮ ಊರಾಗಿ ಜಾಗೃತರಾಗಿ ಕಳ್ಸುದು ಬಿಡ್ತಾರ ಅನ್ನೋ ಒಂದು ಉದ್ದೇಶಕ್ಕೆ ಅದನ್ನ ಹಾಕಿದ್ದು
ಯಾಕೆ ಕುಡಿದು ಎಲ್ಲಾರು ಹೆಚ್ಚು ಕಡಿಮೆ ಆದ್ರೆ ಯಾರು ನೋಡ್ಕೊಳ್ಳೋರು ಅದೊಂದು ಉದ್ದೇಶಕ್ಕೆ ಅದನ್ನ ಹಾಕಿದ್ದೇವೆ. ಈ ಕೈಲಾಸ ಬಾಗ್ಲಿ ಇರುತ್ತೆಲ್ಲಿ ಒಂದ್ ಮೂರ್ತಿಯನ್ನು ನಮ್ ಬಿಳಿಯನವ್ರು ಮಾಡ್ಯಾರ ಅಂತಂದ್ರೆ ಮೂರ್ತಿ ಅಲ್ಲ, ಕೈಲಾಸ ಬಾಗ್ಲನ್ನ ಕೈಲಾಸ ಬಾಗ್ಲಿ ಕೈಲಾಸ ಬಾಗ್ಲನ್ನ ನಮ್ಮ ಅಲಿ ಸಾಬ್ ನದಾಬ್ ಅವರು ಅದನ್ನ ಗಲಗಲಿ ಅವರು ಸ್ಪಾನ್ಸರ್ ಮಾಡ್ಯಾರ. ನಾನು ಪಕ್ಕ ಗೊತ್ತಿಲ್ಲ, ಆದ್ರೆ ಅದನ್ನ ಮಾಡಿದ್ ಮಾತ್ರ ಅಲಿ ಸಾಬ್ ಅಂತ ಹೇಳಿ ರಾಜ್ಯ ಪ್ರಶಸ್ತಿ ಸಿಗ್ತದೆ. ಅಲಿ ಸಾಬ್ ಅವರು ಅವಾಗ ಪ್ರಶಸ್ತಿ ತಗೊಳಕ್ ನಾವು ಹೋಗಿದ್ದೇವೆ. ನಾನು ಆ ಗುಡ್ಡದಾಗ ನಡ್ಯಾಕತ್ತೆ ಇವ 13 ವರ್ಷ ಆತ, ಮನೆಯಿಂದ ಹೋಗಕತ್ತೆ 3 ವರ್ಷ ಆತ, ಅಲ್ಲಿ 10 ವರ್ಷ ನಡೆದಿನಿ. ಒಂದೇ ಸಲ ಅಲ್ಲಿಗೆ ನಾನು ಆ ಪಾಯಿಂಟ್ ಹೇಳಿದ್ರಿ ನಿಮ್ಗೆ. ಒಂದೇ ಸಲ ನಾನು ಶ್ರೀಶೈಲಕ ಇನ್ನೊಬ್ರು ಹಂಗ ಒತ್ತಾಯ ಮ್ಯಾಗ ಕರ್ಕೊಂಡ್ ಹೋಗಿದ್ರು ನನಗೆ. ಇದು ನಮ್ಮಲ್ಲಿ ಪ್ಯಾಟಿ ಮಾಡಿ ಸಂಘದರ ಅವ್ರು ನಾನು ಎದಕ್ ಕರ್ಕೊಂಡ್ ಹೋಗಿದ್ರಂದ್ರ ಗಾಂವದ ನೀವ ನೀರ್ ಬಾರ್ ಬರ್ತಾನ ನಮ್ಗೆ ಅಂತೇಳಿ ಸೇವಾಕ್ ಕರ್ಕೊಂಡ್ ಹೋಗಿದ್ರು ಅವ್ರು. ಇದು ಸೇವಾಕ ತೋರ್ಸಿದಂಗ ಆತ ಎರಡು ಆತ ಕರ್ಕೊಂಡ್ ಹೋಗಿದ್ರು. ಅವಾಗ ನಾವ್ ಹೋದ್ರ ನನಗ ಗುಡ್ದಾಗ ಅಲ್ಲಿಂದ ಅಲ್ಲಿಗೆ ಇನ್ನೂ ಏಜ್ ಅವಾಗ ಈಗ 51 ವಯಸ್ಸ, ಈಗ 13-15 ಕರೋನಾದಾಗ 2-3 ವರ್ಷ ಬಿಟ್ಟೇವ್, 2 ವರ್ಷ ಬಿಟ್ಟೇವ್. ಒಂದ್ ಸಣ್ಣ ಒಂದಿಟ್ಟು ಏಜ್ ಇತ್ತು ಅವಾಗ. ಅವಾಗ ನಾನು ಇದಕ್ ಹೋಗಿ ಮಕ್ಕೊಂದವನ ಇಲ್ಲಿ ಬಿಜಾಪುರ ಗೌರ್ಮೆಂಟ್ ಐತಿ, ಅಲ್ಲಿ ತನ ಯಾವಾಗ ಬರ್ತೈತಿ ಅನ್ನೋರು. ನಾನೇ ಅನ್ನುವಂತ ಸ್ಪೋರ್ಟ್ಸ್ ಮಾಡುವಂತ ಹುಡುಗರು ಸುದೇಕ ಚೀರಾಡೋರು ಮಲ್ಲ ಎಲ್ಲಿದೆಯತ್ ಬೇಯವ್ರು ಎಲ್ಲಾ ಮಾಡೋರು. ಅದು ನೀವು ಬೇಕಾದಂತ ಪವರ್ಫುಲ್ ಅದಾನಲ್ಲಿ, ಆದ್ರ ಮಲ್ಲೈ ಮಾತ್ರ ಭೇಟಿ ಆಗೇನ ಹೋಗುದ ಅಲ್ಲಿಗೆ. ಹಂಗಂತ್ರು ಯಾರಿಗೂ ಹೋಗಕ್ ಸಾಧ್ಯ ಇಲ್ಲ. ಮಲ್ಲೈ ದಾರ್ಯಾಗ ನಿಮ್ಗೆ ಭೇಟಿ ಆಗಿನ ಮುಂದಕ್ಕೆ ಕರ್ಕೋತಾನೆ, ಇಲ್ಲ ಅಂದ್ರೆ ಸಾಧ್ಯನೇ ಇಲ್ಲ. ಅವಾಗ ನಾನು ಸಂಕಲ್ಪ ಮಾಡ್ಕೊಂಡಿದ್ದೇನೆ, ಅದನ್ನು ಒದ್ದಾಡ್ಕೊತ ಹೋಗಿ ನಮ್ಮ ಅಪ್ಪ ಬೀಳಿಗೆಯಿಂದ ಬರ್ತಾನ, ನನಗೆ ಇಲ್ಲೇ ಎಷ್ಟು ನಡೆಯಕ್ ಆಗಬಲ್ದು, ನಾನು ಜೀವನದಾಗ ಅದನ್ನು ಒಮ್ಮೆ ಅನುಭವಿಸ್ಬೇಕು ಅನ್ನೋದಿತ್ತು. ನಾ ಏನ್ ಹೇಳ್ತೇನೆ ಎಲ್ಲಾ ರಿಯಲ್ ಹೇಳ್ತೇನೆ, ಬನ್ನಾಗಿನ ಅನುಭವಿಸ್ಬೇಕು ಅನ್ನೋದಿತ್ತು. ಇದ್ದಾಗ ಸ್ವಲ್ಪ ಮತ್ತ ಅತ್ತಾಗಿತ್ತಾಗ ಓಡಾಡ್ತಿದ್ದೆವು. ಇಲ್ಲಿ ನಡೀದಂದ್ರ ಒಂದ್ ಏನೋ ಸಾಮಾನ್ಯ ಬಿಡಪ್ಪ ಏನ ಅಂತೇಳಿ ಹಿಂಗ ಮನಸ್ಸಿನಾಗ ಹೋಗೋದಾಗಿರ್ಲಿಲ್ಲ. ಕೆಲ್ಸದ ಒತ್ತಡ ಅದು ಇದು, ಇಲ್ಲಿಂದ ಎಲ್ಲಿ ಮಕ್ಕೋದು ಎಲ್ಲಿ ಹೇಳುದು ಅಂತ ಹೇಳಿ ಹೋಗಿರ್ಲಿಲ್ಲ. ಒಮ್ಮೆ ಏನಾಗಿಬಿಡ್ತಿ, ಸ್ವಲ್ಪ ಮನುಷ್ಯ ಪೆಟ್ಟು ಬಿದ್ದಾಗ ಗೊತ್ತಾಗತ್ತಲ್ಲ. ಹಂಗ ಊರಾಗ ಸ್ವಲ್ಪ ನನಗ ಒಂದಿಷ್ಟು ಜನ ಹೇಟ್ ಮಾಡೋದಾಗ್ಲಿ ಒಂಥರ ಮಾಡಾಕತ್ತಿದ್ರು. ಅವಾಗ ನೆನಪಾತ್ ನನಗ ಮಲ್ಲಯ್ಯ ಇದನ್ನೆಲ್ಲಾ ನೋಡಕ್ ಆಗವಲ್ದು, ಆತ ಹೋಗ್ಬಿಟ್ರ ಆತ 15 ದಿವಸ ಏನು ಹೋದ್ನಿ. ಅವಾಗ ಅದ್ರದ ಪೂರ ಅರುವಾತು. ಅವಾಗ ಅನ್ಸಾಕತ್ ನನಗ ಎಷ್ಟು ವಯಸ್ಸಿಗೆ ಚಾಲು ಮಾಡಿದ್ನಲ್ಲಪ್ಪ ಇದನ್ನ, ಇನ್ನೂ ಸಣ್ಣ ಏಜ್ನಾಗ ಸಿಕ್ಕಿದ್ರೆ ಜೀವನ ಎಂತದಿತ್ತು, ಇದನ್ನ ನಾವ್ ಬಾಳ ಲೇಟ್ ಮಾಡಿ ಕಳ್ಕೊಂದೇವಲ್ಲ ಅಂತೇಳಿ ಈಗಾದ್ರೂ ಮನಗಾಕತ್ತೇವ. ನನಗ್ ಇನ್ನೂ ಹೋಗ್ಬೇಕಂತೈತಿ, ಆದ್ರ ಈ ಸಲ ನಾನ್ ಮೊಳಕಾಲ್ ಬ್ಯಾನ್ ನೋಡಿದ್ರೆ ಮುಂದಿನ ಸಲ ಬ್ಯಾಡಪ್ಪ ಅಂತ ಅನಿಸ್ತೈತಿ. ಒಮ್ಮೆ ಏನ್ ಅನಿಸ್ತೈತಿ, ಅಲ್ಲೇ ಸಾತ್ರು ಸಾಯಲಿ ಹೋಗ್ಬೇಕು ಅನಿಸ್ತೈತಿ. ಇಂತ ಅದರ ಮಲ್ಲನ ಶಕ್ತಿ ಹಂಗೈತಿ. ಹೋದೆವು, ಅದ ಒಂದ್ಸಲ ನಾವು ಅನುಭವಿಸ್ಬೇಕಂತ ಹೇಳಿ ಅಂದದ್ದ ಈ 3 ವರ್ಷ ಆಯ್ತು. ಇನ್ನು ಮುಂದ್ ದೇವರ ಏನ ಚಲೋ ಇಟ್ರೆ ಹೋಗುದು, ಇಲ್ಲಾಂದ್ರೆ ಇಲ್ಲ. ಅಂದ್ರೆ ಹೆಂಗ್ರಿ ವಿಡಿಯೋ ಸುಮ್ ಮಾಡ್ತಿದ್ರು, ಏನ್ ಮಾಡ್ಬೇಕಂತ ಇಂಟೆನ್ಷನ್ ಇಟ್ಕೊಂಡು ವಿಡಿಯೋ ಮಾಡಾಕತ್ತಿದ್ರು. ಶ್ರೀಶೈಲಕ್ಕೆ ಹೋಗ್ಬೇಕಾರ ನಾನು ಫಸ್ಟ್ ಪ್ಲಾನ್ ಇತ್ತು ನಂದು. ಯಾಕಂದ್ರ ನಾನು ಪ್ರತಿ ಸಲ ವಿಡಿಯೋನು ಹಾಕೋತಾ ಇದೀನಿ, ಪ್ರತಿ ಸಲ ಎಲ್ಲಾನು ಮಾಡ್ಕೋತಾ ಇದೀನಿ. ಶ್ರೀಶೈಲದ ವಿಡಿಯೋ ಬಹಳ ಜನ ಕೇಳ್ತಿದ್ರು. ಅವಾಗ ಲೈವ್ ಇಡ್ತಿದ್ದೆ, ಫೇಸ್ಬುಕ್ ಲೈವ್ ಇಡ್ತಿದ್ನಿ. ಲೈವ್ ಏನಾಗಕತ್ತಿ ಕೆಲವೊಂದ್ ಕಡೆ ಇದು ಬರಂಗಿಲ್ಲ, ನೆಟ್ವರ್ಕ್ ಬರಂಗಿಲ್ಲ. ಮತ್ತ ಲೈವ್ ಇಟ್ಟಿದ್ದೆ. ನಮ್ಮ ಹುಡುಗ ನಮ್ಮ ಮಗ ನಿತಿನ್ ಅಂತ ಹೇಳಿ ಅವ್ ಫೋನ್ ಮಾಡಿ ಹೇಳಿದ್ ನನಗೆ, ಇಲ್ಪ ಲೈವ್ ಇಟ್ಟಿ ಅಂದ್ರೆ ಕ್ಲಿಯರ್ ಬರೋದಿಲ್ಲ, ಅದು ನೀನು ವಿಡಿಯೋ ಮಾಡಿನ ಇನ್ಸ್ಟಾಗ್ರಾಮಿಗೆ ಹಾಕಿದ್ದೆ ಅಂದ್ರ ಕ್ಲಿಯರ್ ಬರ್ತೈತಿ, ನೋಡೋರ್ಗೆ ಒಂಥರ ಇದು ಅನಿಸ್ತೈತಿ, ವಿಡಿಯೋ ಮಾಡಿ ಹಾಕತ್ತಂದ. ಆವಾಗಿಂದ ವಿಡಿಯೋ ಮಾಡಿ ಹಾಕಾಕತ್ತೀನಿ. ಅಂದ್ರ ಅದನ್ನ ಮಾಡಿ ಹಾಕೋ ಉದ್ದೇಶ ಏನಂದ್ರೆ ನಮ್ದು, ನಾ ಹಿಂಗೇನ ಇದ್ರಾಗ ಹಿಂಗ ಆಗ್ಬೇಕು ಹೋಗ್ಬೇಕು ಅಂತಲ್ಲ. ಒಂದ್ ಮಲ್ಲೈದು ಒಂದಿಷ್ಟು ಜನ ಯಾರೋ ಬಂದಿರಂಗಿಲ್ಲ, ಅಂತವ್ರು ಕುತ್ಕೊಂಡ್ ನೋಡ್ತಾರ. ಮತ್ತ ನಮ್ಮನ್ನ ಹೋದವ್ರು ಎಲ್ಲಿದ್ರಿ ಅಂತ ನಮ್ಮ ಊರಾಗ ಕೇಳ್ತಿರ್ತಾರ. ಅವ್ರು ಕೇಳೋದ ಬೇಡ, ವಿಡಿಯೋ ಹಾಕ್ಬಿಟ್ರೆ ನೋಡಿ ಬಿಡ್ತಾರಲ್ಲ. ಹಿಂಗ್ ಒಂದ್ ಏನೋ ಅದ. ನನಗೆ ಯಾವಾಗಿದ್ರು ಹಾಬಿ ಅದು, ಯಾವ್ದಾರ ವಿಡಿಯೋ ಮಾಡಿದ್ರೆ ಅದನ್ನ ಫೇಸ್ಬುಕ್ಕಿಗೆ ಇನ್ಸ್ಟಾಗ್ರಾಮ್ ಈಗೀಗ ಗೊತ್ತಾಯ್ತು ನನಗೆ. ನಾ ಫೇಸ್ಬುಕ್ ಅವಾಗ ಯೂಸ್ ಮಾಡತ್ತೀನಿ, ಇನ್ಸ್ಟಾಗ್ರಾಮ್ ಬಗ್ಗೆ ಅಷ್ಟು ನಾಲೆಜ್ ಇರಲಿಲ್ಲ.
ಮತ್ತ ನನಗೆ ಅದ್ರೊಳಗ ಅಷ್ಟು ಗೊತ್ತಾಗಂಗಿಲ್ಲ. ನೀವು ಒಮ್ಮೆ ಹಿಂಗ ಒತ್ತಬೇಕು, ಹಿಂಗ ಅಪ್ಲೋಡ್ ಮಾಡ್ಬೇಕಂತ ಒಮ್ಮೆ ತೋರಿಸಿದ್ರೆ ಅಷ್ಟ ಮಾಡೋಣ. ಅದನ್ನ ಬಿಟ್ಟು ಮತ್ತೊಂದು ಅದ್ರೊಳಗೆ ಹೋಗಿ ಎಡಿಟಿಂಗ್ ಮಾಡೋದು ಇವೇನು ಗೊತ್ತಾಗಲ್ಲ. ಅದಕ್ಕೆ ಹಿಂದ ಒಂದ್ ಸಾಂಗ್ ಕುಂದರ್ಸೋದು, ಒಂದು ಮನ್ಯಾಗ ಹುಡುಗಿ ಹೇಳ್ಯಾನ ಬಾಳ ಆದ್ರೆ ಒಂದ್ ಸಾಂಗ್ ಕುಂದರ್ಸ್ತೇವೆ. ಅದನ್ನ ಬಿಟ್ಟು ಏನಿಲ್ಲ. ನೀವು 11 ಜನಕ್ಕೆ ಹೋಗಿರಂದ್ರೆ ಮುಡ್ದರ್ಶನ ಸಿಕ್ಕೈತೆ ನಿಮ್ಗೆ? ಇಲ್ಲ, ಅದಕ್ಕೆ ಬಂದಾಗಿತ್ತು. ನಾವು ಹೋಗಕ್ಕ ಮುಡ್ದರ್ಶನ ಇತ್ತು. ಯಾವಾಗಂದ್ರೆ ನಾವು ಕರೆಕ್ಟ್ 8 ಗಂಟೆಗೆ ಹೋದೇವ್ ಅಲ್ಲಿಗೆ, ಸಾಯಂಕಾಲ 8 ಗಂಟೆಗೆ. ಯಾಕಂದ್ರೆ ವಿಡಿಯೋ ಮಾಡೋ ಸಂಬಂಧ ನಾ ಪೂರಾ ಡೇನ ಹೋಗ್ಬಿಟ್ಟೆ. ನನ್ ಜೋಡಿ ಇದ್ದವ ಸುನಿಲ್ ಗೋಕಾಕ್ ಅಂತ ಹೇಳಿ ಏನಂದ, ಇಲ್ಲ ಬಿಸಿಲಾಕತಿ ರಾತ್ರಿ ಹೋಗೋಣ ಅಂತ. ಪಾಪ ಇಲ್ಲ ತಂಪು ಇರ್ತೈತಿ ಅಂತ ರಂಬಿಸ್ ಕರ್ಕೊಂಡು ನನಗೆ ವಿಡಿಯೋ ಮಾಡ್ಬೇಕು. ಹಂಗ ಒದ್ದಾಡ್ಕೋತ ಹೋಗೋಣ. ಅಲ್ಲಿ ಯಾವ್ದು ಗಂಗನ ಪಾಳ್ಯದಲ್ಲಿ ಅವಂಗ ಮೇಕಿ ಬಿಡ್ತಿ. ನಾ ಇಲ್ಲೇ ಮಕ್ಕೋತೇನೆ ಸೀದಪ್ಪ, ಒಟ್ಟ ಬಾಯಿಲ್ ನಾನು ಮುಂದ ಬರಕ ಅಂತಂದ. ನನ್ನ ರಂಬಿಸ್ ಏನ್ ಇಲ್ಲ, ಇಲ್ಲೇ ಜಳ ಬಾಳಕತ್ತೀವಿ, ಸ್ವಲ್ಪ ಮುಂದ್ ಹೋಗೋಣ, ಇಲ್ಲಿ ಗಿಡ ತಂಪದವ, ಅಲ್ಲಿ ಹೋಗಿ ಮುಕ್ಕೋಣ ಅಂತೇಳಿ ಅವಂಗ ಹೇಳಿ ಕರ್ಕೊಂಡು ಹೋಗಿ. ಅಲ್ಲಿ ಮುಂದ್ ಹೋದ ಮ್ಯಾಗ ಅವಂಗೂ ಏನಾಯ್ತು, ತಂಪುನು ಇತ್ತಲ್ಲಿ. ನಮಗ್ ಹಿಂಗಾಗಿ ಸಂಚಾನ ಅದನ್ನ ವಿಡಿಯೋ ಮಾಡೋ ಸಂಬಂಧ ಸಂಚಾನ ಹೋದೆವು. ಹೋದ ಕೂಡಲೇ ಅಲ್ಲಿ ನಮಗ ಒಬ್ರು ಹುಣಗುಂದವ್ರು ಒಬ್ರು, ಯಾವ್ದು ಜಡ್ಪಿ ಆಫೀಸ್ನವ್ರು ಒಬ್ರು ನಮ್ಮ ಫ್ರೆಂಡ್ ಅದ, ಗೌಡ್ರ ಅಂತ ಹೇಳಿ, ಗೌಡ್ರ ಸರ್ ಅಂತ ಹೇಳಿ, ಅವರು ನಾನು ವಿಡಿಯೋ ಎಲ್ಲ ನೋಡ್ತಿದ್ರು. ಈಗ ಬರ್ರಿ ನಮ್ ಮುರ್ದರ್ಶನ ಐತಿ, ನೀವು ಲಗುನ ಬರ್ರಿ ಮುರ್ದರ್ಶನ ಐತಿ ಅಂತಂದ್ರ ಹೋಗಿ ನಾ ಮುರ್ದರ್ಶನ ಮಾಡ್ಬೇಕಂತ ನಾನು ಅನ್ಕೊಂಡವನು ಅಲ್ಲ. ನಾ ಅದನ್ನ ಯಾವಾಗೂ ಇದು ಮಾಡಿಲ್ಲ. ಯಾಕಂದ್ರೆ ಅದನ್ನು ಒಂದು ಸ್ಟೋರಿ ಹೇಳ್ತಾನೆ ನಿಮ್ಗೆ. ಇನ್ನು ಅಲ್ಲಿ ಹೋಗಕ್ಕ ನಮಗ 9 ಗಂಟೆ ಆಯ್ತು. 9 ಗಂಟೆ 10 ಗಂಟೆಗೆ ಬಂದಿರ್ತದು. ಅದಕ್ಕ ಎಲ್ಲಿ ಒಂದು ಮೊದ್ಲ ಒದ್ದಾಡಿ ಬಂದೇವಿ. ಆ ಪಾಳ್ಯದಾಗ ಹಚ್ಚಿ ಇನ್ನ 2 ಸಲ ಊರಿಂತ್ರ ನಡ್ಕೊತ ಹೋಗುದ್ ಚಲೋ, ಆ ಪಾಳ್ಯ ಕೆಟ್ಟದ. ಯಾಕಂದ್ರೆ ಒಳಗ್ ಹೋಗಿ ಕುರಿ ಹಾಕಿದಂಗ ಹಾಕಿರ್ತಾರ. ನಮ್ಗೇನ್ ದೇವ್ರ ನಮ್ಗೇನ್ ಹೊಲ್ದ ಬಿಟ್ಟಾನ, ಹೊಲ್ದಾನಂತಲ್ಲ, ದೇವ್ರ ನಮ್ಗೆ ಸಿಕ್ಕಾಬಿಟ್ಟ. ನಮ್ಮ ಒಳಗ ನಮ್ಗೆ ಅನುಭವ ಹಾಕೋತಾ ಇರ್ತಲ್ಲ. ಪ್ರತಿ ಏಜ್ ಒಳಗು ಮಲ್ಲಯ್ಯ ಅದಾನ ಅಂತೇಳಿ ನಮ್ ಗುರುಜಿ ಹೇಳಿದ್ದ. ಆ ಟೈಪ್ ನಾವು ಒಟ್ ಅವನು ಗುರಿ ಏನಪ್ಪಾ ಅಂದ್ರೆ ಆ ಬಾಗಲ್ ತನ ಹೋಗ್ಬೇಕು, ಅವ್ನ ಹೊರಸಲಕ್ ನಮಸ್ಕಾರ ಮಾಡಿದ್ರೆ ಮುಗಿತು. ಈಗ ನಮ್ ಜೋಡಿ ಬಂದವ್ರ ಎಷ್ಟೋ ಜನ ಅವ್ರಿಗೊಂದ್ ಏನ್ ದೇವ್ರ ಮ್ಯಾಗಿನ ಆಗಲ್ಲ, ಏನ್ ಮಾಡಿಬಿಡ್ತಾರ, ಗುಡಿ ಒಳಗ್ ಹೋಗ್ತಾರ, ಹೋಗಿ ಹಿಂಗ್ ಸುತ್ತಾದ ನಮಸ್ಕಾರ ಮಾಡಿ ಬಂದ ಮತ್ ಹೊಳ್ಳಿ ಪಾಳ್ಯಕ್ ಹೋಗ್ತಾರ. ನಾ 3 ಸಲ ದರ್ಶನ ಮಾಡಿದ್ನ, 4 ಸಲ ದರ್ಶನ ಮಾಡಿದ್ನಂತ. ಇವ್ರು 3 ಸಲ 4 ಸಲ ದರ್ಶನ ಮಾಡೋದು ಒತ್ತಾಟಿ ಇರ್ಲಿ, ಹಿಂದ ಜನ 10-20 ಸಾವಿರ ಗಂಟೆ ಜನ ಪಾಳೆ ಹಚ್ಚಿರ್ತಾರೆ. ಇವ್ರ 3-4 ಸಲ ಅಂದ್ರ ಅಷ್ಟು ಮಂದಿ ತ್ರಾಸ ಕೊಟ್ಟ ಮಾಡ್ಬೇಕಲ್ಲ ಇವ್ರ. ಅದನ್ನ ಅರ್ಥಕೊಂಡ್ಬಿಟ್ರೆ ಸಾಕ್ಲ ಇವ್ರು ಅಷ್ಟು ಗದ್ದಲ್ದಾಗ. ಇಲ್ಲಿ ಒಬ್ಬೊಬ್ರಿಗೆ ನಂಬಿಕೆ ಇರ್ತೈತಿ, ದೇವ್ರ ಎಲ್ಲಾ ಜಾಗದಾಗೂ ಅದಾನ. ನಮಗೊಂದು ಅನುಭವ ಆಗ್ಬೇಕಂತ ಹೇಳಿನ ಇಲ್ಲಿಂದ ಅಲ್ಲಿ ತನ ಹೋಗುದ ಒಂದ್ ದೊಡ್ಡ ಅನುಭವ. ಅವ್ನ ಸ್ಥಾನಕ್ ಹೋಗ್ಬೇಕು. ಅವ್ನ ಸ್ಥಾನಕ್ ಹೋದ್ರೆ ಮುಗಿತಿಲ್ಲ, ಹೋಗಿ ಅದನ್ನ ಮುಟ್ಟಿ ಇದು ಮಾಡಿ ಹಿಂಗೆಲ್ಲ ಮಾಡ್ತಾರ. ನಾ ಹಂಗೇನು ಮಾಡಕ್ ಹೋಗುದಿಲ್ಲ. ನಿನ್ ಜಾಗಕ್ಕೆ ಬಂದೇಯಪ್ಪ, ಇಲ್ಲಿ ತನಕ ಕರ್ಕೊಂಡೆ ಅಂತೇಳಿ ಕೈ ಮುಗದ ದೂರ ದರ್ಶನ ಮಾಡ್ತೀವಿ. ಯಾವ ಸರಳ ದರ್ಶನ ಇರ್ತೈತಿ ಅದನ್ನ ಮಾಡ್ತೀವಿ. ಕಾಸ್ಟ್ ಕೊಟ್ಟು ಆ ಮಂದಿಗೆ ತೊಂದ್ರೆ ಕೊಟ್ಟು ಪಾಳ್ಯದಾಗ ಒದ್ದಾಡಿ ಇದನ್ನ ಮಾಡಕ್ ಗುರುದರ್ಶನ ಅಂತೂ ಆಗ್ಲಿಲ್ಲ. ಯಾವ ತರ ಜನ ಬಂದಿರ್ತಾರೆ ಅಂದ್ರ ಯಾವ ಏಜ್ ಬಂದಿರ್ತಾರ? ಅಯ್ಯೋ ಈ ಏಜ್ ಇಲ್ಲ ನಂಗೆ ಇಲ್ಲ. ಅದು ಆ ಜಾಗನ ವಿಚಿತ್ರ ಜಾಗ ಅದ. ನೀ ಇವತ್ತ ಚಾಲೆಂಜ್ ಮಾಡಿ ನಾ ಏನಾರ ಭಾರಿ ಸ್ಪೋರ್ಟ್ಸ್ ಮಾಡ್ತೀನಿ, ನಾ ಹೋಗ್ತೀನಿ ಅಂದ್ರ ಸಾಧ್ಯನೇ ಇಲ್ಲ. ಯಾವ ಗುರಿ ಮುಡ್ತಾನಂದ್ರ ಚಾಲೆಂಜ್ ಮಾಡ್ಲಾರ್ದ ಮಲ್ಲಯ್ಯ ನೋಡ್ಪ ನೀನ ಯಾವ ಮಲ್ಲಯ್ಯನ ಮ್ಯಾಗ ಹಾಕ್ತಾನ ಅವ್ ಮುಡ್ತಾನ. ಅದೇನ್ ತ್ವಾಡ್ದಲ್ಲ ನಾ ಹೋಗ್ತೀನಿ ನಾವು ಕಷ್ಟ ಐತದ, ಮುಟ್ಟುದ ಕಷ್ಟ ಐತದ. ಯಾಕಂದ್ರೆ ನಾ ಅನ್ನುವಂಗಿಲ್ಲ ಆ ದಾರಿ, ತಪ್ಪು ತಡೆ ಮಾಡಂಗಿಲ್ಲ, ಹಂಗೈತಿ ಸತ್ಯದ ದಾರಿ ಅದ. ಯಾಕಂದ್ರೆ ಹಿಂದಿನವ್ರು ಅದನ್ನೊಂದು ಬುನಾದಿ ಹಾಕಿ ಕೊಟ್ಟಾರಲ್ಲ, ಅದನ್ನ ಅವ್ರ ಹಿರಿಯರ್ನ ಎಷ್ಟು ನೆನೆಸಿದ್ರು ಕಡಿಮೆ. ಇಂಥ ಪಾದಯಾತ್ರೆ ಅನ್ನೋದು ಒಂದು ಕಂಡು ಹಿಡ್ದಾರಲ್ಲ, ಮೂಲತಃ ಯಾವನ್ ತಲೆ ಒಳಗ್ ಬತ್ತ ಅವ್ರು ಗೊತ್ತಿಲ್ಲ ನಮಗ. ನಾವು ಈಗ ಇನ್ನೊಬ್ರು ನೋಡಿ ಅವ್ರು ನೋಡಿ ಫಸ್ಟ್ ಒಬ್ರು ತಲೆಯಾಗ ಬರ್ಬೇಕಲ್ಲ. ಇದು ಅವನ ದೇವ್ರನಲ್ಲ, ಅವನ ತೋರ್ಸಲ್ಲ ಇದನ್ನ. ಈಗ ಮತ್ತೀಗ ಕಂಟ್ಲಿ ಎತ್ತು ತಗೊಂಡ್ ಹೋಗ್ತಾರ. ಕಂಟ್ಲಿದ ಒಂದು ಏನ್ ವಿಶೇಷ ಅಂದ್ರ, ಒಂದ್ ಸಲ ಪ್ರಾಣಿ ಒಂದು ದಾರಿ ನೋಡ್ತಿ ಅಂದ್ರ ಹೊಳ್ಳಿ ಆ ದಾರಿ ಅದಕ್ಕ ಕತ್ತಲ್ದಾಗ ಹೋದ್ರು ಆ ದಾರಿ ಹೋಗ್ತದ. ಇವತ್ತು ಟಿವಿ ಮೊಬೈಲ್ ಅದು ಇದು ಬಂದವ, ರೋಡ್ ಮ್ಯಾಪ್ ಎಲ್ಲ ಅದಾವ, ಆದ್ರೂ ಅದು ಬೇಕ. ಯಾಕಂದ್ರ ಒಂದೊಂದ್ ಕಡೆ ಬರಂಗಿಲ್ಲ ನೆಟ್.
ನೆಟ್ ಬಂದ್ರು ಕಾಲ್ದಾರಿಯಲ್ಲೇ ತೋರಿಸ್ತದ ನಿಮ್ಗೆ ನೆಟ್ ಸೀದಾ ದಾರಿನ ತೋರಿಸೋದು. ಹಿಂಗಾಗಿ ಅದ್ರ ಕಂಟ್ಲಿ ಏನ್ ಮಾಡ್ತೈತಿ ನಿಮ್ಗೆ ಒಟ್ಟ ದಾರಿ ತಪ್ಪಿಸ್ಕೊಡ. ಅದ್ರ ಜೋಡಿ ಹೋದ್ರಂದ್ರ ಕತ್ತಲ್ದಾಗ ಸುದಕ್ಕೆ ದಿಕ್ಕಿನ ಮ್ಯಾಗ ಹೋಗತ್ತ. ಅದಕ್ಕೆ ಅದನ್ನ ಕಂಟ್ಲಿ ನೆಟ್ ಮಾಡಿರ್ಬೋದು ಅಂತ ನನಗೆ ಅನಿಸ್ತದೆ. ಪ್ರಾಣಿ ಕಂಟ್ಲಿ ಬಸವಣ್ಣ ತಗೊಂಡ್ ಹೋಗುದಂದ್ರ ಅದ ಒಂದ್ಸಲ ನೋಡಿದ್ರ ಕರ್ಕೊಂಡ್ ಹೋಗತ್ತ ಮಾಡಿರ್ಬೋದು ಅನಿಸ್ತದೆ. ಅದ ನೀವು ಕಂಟ್ಲಿ ವಿಡಿಯೋ ಹಾಕಿದ್ರೆ ಅವು ಒಂದ್ 4-5 ಸ್ಟೆಪ್ ಏರ್ತಿದ್ದು ನಿಲ್ತಿದ್ದು. ಅದು ಭಾರಿ ವಿಸ್ಮಯ ಅದ. ಯಾಕಂದ್ರ ಈ ಮನುಷ್ಯ ಏನ್ ಮಾಡ್ಬಿಡ್ತೀವಿ ಗೊತ್ತ ನಾವು, ನಮ್ಮ ನೀರ್ ಎಷ್ಟೈತಿ ನಮಗ್ ಗೊತ್ತಿಲ್ಲ. ಇನ್ನೊಬ್ಬ ಹೋಗೋಣ ನೋಡಿ ಅವ್ರ ಹೊಂಟ್ರ ಅಂತೇಳಿ ದಡ 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 ಹೋಗಾಕ್ ಚಾಲು ಮಾಡ್ತೇವ. ನಿಂದ್ರಂಗಿಲ್ಲ ನಾವು, ಅವ್ರು ಬಿಟ್ಟು ಹೋಗ್ತಾರಪ್ಪ ಅಂತೇಳಿ ನಾವು ಫಾಸ್ಟ್ ಹೋಗಬೇಕು. ನಮ್ ಕೆಪಾಸಿಟಿ ನೋಡ್ಕೋಬೇಕಲ್ಲ. ಅದಕ್ಕ ಕಂಟ್ಲಿ 5 ಸ್ಟೆಪ್ ಹತ್ತಿ ತನಗ್ ಒಳಗ ತನ್ನ ಒಳಗ ತನಗ್ ಗೊತ್ತಾಗತ್ತ ನಿಂದಿರ್ತೈತೆ. ನಾವ್ ಅಷ್ಟು ಶಾನ್ಯರಿಲ್ಲ ಮನುಷ್ಯರ. ನಾವ್ ಸತ್ಯ ಹೋದ್ರು ಹಂಗ ಹೋಗುದು, ಅವ್ನ್ ಹೊಕ್ಕಲ್ಲ ಅಂತ ಹೇಳ್ಬಿಟ್ಟು ನಾವು ಹಂಗ ಹೋಗ್ಬಾರ್ದ. ದಾರಿಗೆ ನಮ್ಗೆ ಎಷ್ಟ್ ತೇಕ್ ಆಗ್ತೈತಿ, ಎಷ್ಟ್ ತ್ರಾಸ ಆಕೈತಿ. ಮತ್ತ ನಿತ್ ಹೋದವನು ಅದ ಟೈಮ್ಗೆ ಹೋಗ್ಯಾನ, ಈ ಓಡ್ಕೋತ ಹೋದವನು ಹಂಗ ಹೋಗ್ಯಾನ. ಯಾಕಂದ್ರ ಒಂದ್ ಆಮಿ ಮಲದೈತಿಲ್ಲ, ಆ ಕತಿ ಇಲ್ಲಿ ಅನ್ವಯಿಸ್ತೈತಿ ನೋಡ್ರಿ. ಆಮಿ ಮಲದ್ದು ಯಾಕಂದ್ರ ನಮ್ ಜೋಡಿ ಬಂದವ್ರ ಅದಾರಲ್ಲ, ಅಗದಿ ಸಣ್ಣಂಗ್ ಬರೋವ್ರ, ಅವ್ರ ಎಲ್ಲಿ ರೆಸ್ಟ್ ಮಾಡ್ಲಾರ್ದ ಒಂದ್ ಲೆವೆಲ್ ಏನ್ ಹೋಗ್ತಾರಲ್ಲ ಅವ್ರ ನಂಬಿಕೆ ಮುಂದೆ ಹೋಗಿರ್ತಾರ. ನಾವು ಫಾಸ್ಟ್ ಹೋಗ್ತೀವಲ್ಲ, ದನುವಾಗಿ ಏನ್ ಮಕ್ಕೊಂಡ್ಬಿಡ್ತೇವ್ ನಾವ್ ಎಲ್ಲಾರ, ಅವ್ರು ನಮ್ಮನ್ನ ದಾಟೆ ಹೋಗಿರ್ತಾರ. ದನು ಮಾಡ್ಕೊಳಾರ ಒಟ್ಟು ಒಂದ್ ನ್ಯಾಕ್ಲಿ ನಡೆಯವ್ರ ದಾರಿ ಅದ. ತನ್ನ ಒಳಗೆ ತಿಳ್ಕೊಂಡ್ ಒಂದ್ ಲೆವೆಲ್ದಾಗ ಹೋಗ್ತಾರಲ್ಲ ಅವ್ರಿಗೆ ಕರೆಕ್ಟ್. ಈ ಬಿಳಿಗಿಂದ ರೆಸ್ಪಾನ್ಸ್ ಹೆಂಗಿರ್ತೀರಿ ಇಲ್ಲಿ ನಿಮ್ಗೆ? ಅಯ್ಯೋ ಅದೇನ್ ರೆಸ್ಪಾನ್ಸ್ ಅದೇನು, ಅವರು ನಾವು ಹೋಗ್ಬೇಕಾರ ಫೋನ್ ಮಾಡಿ ಹೇಳುದು, ಅವ್ರು ಕೊಡುವಂತದ ಓದ್ತಿದ್ದೇವೆ. ಎಲ್ಲಾರ ಗೊತ್ತಾಗ ಸ್ವಲ್ಪ ಕಾಮೆಂಟ್ ಅಂತ ಓದ್ತಿದ್ದೇವಲ್ಲ, ಅವ್ರು ಒಬ್ಬೊಬ್ರು ಕಾಮೆಂಟ್ ಮಾಡೋದು ನೋಡಿದ್ರೆ ಕಣ್ಣ ನೀರು ತಾನ ಹೋಗ್ತಿದ್ವು. ಅದು ಒಂದ್ ನಮಗ ವಿಟಾಮಿನ್ ಇದ್ದಂಗ. ಶಬ್ಬಾಸ್ ಅಂತಾರಲ್ಲ ಒಂದ್ ಹುಡುಗ, ಅವಾಗ ಇನ್ನೂ ಹುರುಪ್ ಬರ್ತದ. ಹಂಗ ಜನ ನಮಗ ಅದನ್ನ ಇದು ಮಾಡೋದು. ಅದರಿಂದನೂ ನನಗೆ ಇನ್ನೂ ಶಕ್ತಿ ಬಂದಂಗ ಆಗೋದು. ಮತ್ತೆ ಆ ವಿಡಿಯೋ ಮಾಡಿ ಹಾಕಿದ್ ನನಗೆ ಏನು ತೊಂದರೆ ಆಗಿಲ್ಲ. ಯಾಕಂದ್ರೆ ನನಗ ಅವ್ರು ಹೇಳೋದು ಕೇಳೋದು ನೋಡಿ ನಮ್ಗೆ ಇನ್ನೂ ಒಂದ್ ಸ್ವಲ್ಪ ಅದ ಭಾರಿ ಖುಷಿ ಅನಿಸ್ತೈತಿ. ಇನ್ನೂ ಹೋಗ್ಬೇಕು, ಇನ್ನೂ ನಡಿಬೇಕು ಅಂತ ಇರ್ತೈತಿ. ಈ ಸ್ಪೋರ್ಟ್ಸ್ ಅನ್ನೋದು ನೀವು ಸೈಕ್ಲಿಸ್ಟ್ ಅಂತ? ನಾನು ಸೈಕ್ಲಿಂಗ್ ಮಾಡೀನಿ. ಆಕ್ಚುಲಿ ಈ ಸ್ಪೋರ್ಟ್ಸ್ ಅಂತೂ ಮಾಡ್ಬೇಕನ್ನೋರು ಇಂಥವೆಲ್ಲ ಫಸ್ಟ್ ಯಾತ್ರಾ ಮಾಡಿ ಸ್ಪೋರ್ಟ್ಸ್ ಮಾಡಕ್ ಚಾಲು ಮಾಡೋದು. ಯಾಕಂದ್ರೆ ಅಲ್ಲಿ ನಿಮಗ್ ಗೊತ್ತಾಗತ್ತೆ ಏನ್ ಟೈಮಿಂಗ್ ಏನು, ತಾಳ್ಮೆ ಏನು, ನಾವ್ ಏನ್ ಮಾಡ್ಬೇಕು ಅನ್ನೋದು ಈ ವೇದಾಗ ಗೊತ್ತಾಗತ್ತೆ, ಇದು ತಿಳಿಸ್ತೈತಿ. ಅಂದ್ರ ಸ್ಪೋರ್ಟ್ಸ್ ಮನ್ ಮಾತ್ರ ಭಾರಿ ಹೆಲ್ಪ್. ನಾನು ಸ್ಪೋರ್ಟ್ಸ್ ಮಾಡೀನಿ. ಅವಾಗ ಸೈಕ್ಲಿಂಗ್ ಮಾಡ್ತಿದ್ದೆ. 93ರಾಗ ಒಂದು ಪಂಜಾಬ್ ನ್ಯಾಷನಲ್ ಹೋಗಿದ್ದೆ ನಾನು. ನಮ್ಮೆಲ್ಲ ಬಡತನ ಪರಿಸ್ಥಿತಿ, ಅವಾಗ ಏನಿದು ಇರ್ಲಿಲ್ಲ, ಸೈಕಲ್ ಹೆಲ್ಪ್ ಇರ್ಲಿಲ್ಲ. ಹಿಂಗಾಗಿ ಪೊಲೀಸ್ ಜಾಬು ಆಗಿತ್ತು ನಂದು. ಮಂಗಳೂರಿಗೆ DR ಅಂತೇಳಿ ಹಾಕಿದ್ರು, ಅದನ್ನು ಮಾಡ್ಲಿಲ್ಲ. ಮಿಲಿಟರಿನೂ ಹೋಗಿದ್ದೆ, ಅದು ಅಲ್ಲ. 3 ಜಾಬ್ ಬಿಟ್ಟು ಬಂದಿದ್ದೆ. ಅಂದ್ರೆ ಊರ್ ಬಿಟ್ಟು ಇರಾಕ್ ಹಾಕಿದ್ದಿಲ್ಲ, ಊರ್ ಕಡೆ ಜೀವನ ನಡೆಸಿದ್ರು. ಹಿಂಗಾಗಿ 3 ಜಾಬ್ ಬಿಟ್ಟು ಬಂದಿದ್ದೆ. ಸ್ವಲ್ಪ ಏನೋ ಕಾಂಟ್ರಾಕ್ಟ್ ಮಾಡ್ಕೊಂಡು ಜೀವನ ಮಾಡಿದ್ದೆ. ಈ ಬೆಳಿಗ್ಗೆ ವಾಕಿಂಗ್ ಗೆಳೆಯರ ಬಳಿ ಹೆಂಗೆ? ನಮಗ್ ಹೆಚ್ಚ ಇದು ಎಲ್ಲಾ ಮಂದಿ ಅದಕ್ ಬಾಳ ಸಪೋರ್ಟ್ ಮಾಡಿದ್ರ. ಅವೆಲ್ಲ ವಿಡಿಯೋ ಮಾಡಿ ಹಾಕ್ತಿದ್ದೆವು. ನಮ್ಗ ಯಾಕಂದ್ರೆ ನಾವು ವರ್ಷೋ ಧ್ಯಾನ ಶಿಬಿರಕ್ಕೆ ಹೋಗ್ತಿದ್ವಲ್ಲ, ಹಿಂಗಾಗಿ ನಗುವುದು ಡಾನ್ಸ್ ಇದರಿಂದ ಏನ್ ಆಕೈತೆ ಅನ್ನೋದು ನನಗ್ ಗೊತ್ತಿತ್ತು. ನಗುದ್ರಿಂದ ನಿಮ್ ತಲೆ ಓಡಂಗಿಲ್ಲ, ಏನಿದ್ರು ಮರಿತೈತಿ ಮನುಷ್ಯ. ಡಾನ್ಸ್ ಮಾಡೋದ್ರಿಂದ ಬಾಡಿ ಫಿಸಿಕಲಿ ಎಕ್ಸರ್ಸೈಸ್ ಆಗ್ತೈತಿ. ನಗು ಆಡ್ಕೋತ ನಕ್ಕೋತ ಧ್ಯಾನ ಮಾಡೋದು ಕಲಿಸಿದ್ರು. ಅದ ನಮಗ್ ಇಲ್ಲಿ ಬಾಳ ಉಪಯೋಗ ಆಗ್ತದೆ. ನೀವು ನೋಡ್ರಿ, ಒಂದ್ ಎಲ್ಲಾರ ಟೇಪ್ ಹಚ್ಚಿದಾಗ ಜಿಗಿದಾಡ್ಬೇಕಾದ್ರೆ ಸೌಂಡ್ ಕೇಳಿದಾಗ ನಿಮ್ಮ ಭಾವನೆಗಳು ಹೆಂಗಿರ್ತೈತಿ, ಹಿಂಗ ಒಂದು ಅದಕ್ಕೆ ಏನೈತಿ ವಾಕಿಂಗ್ ಗೆಳೆಯರ ಬಳಗದ ಭಾರಿ ಎಲ್ಲಾ ಕಡೆನೂ ಬಾಳ ಹೈಲೈಟ್ ಆಗೈತೆ. ಎಲ್ಲಾ ಜನನು ಕೇಳ್ತಾರ, ಇಲ್ಲ ನಿಮ್ಮ ವಾಕಿಂಗ್ ಗೆಳೆಯರ ಬಳಗ ಕಂಪ್ನಿ ಭಾರಿ ಹಿಡಿಸೈತಿ ಅಂತ ಹೇಳಿ. ಏನ್ ನಮ್ದೇನೈತಿ, ಇಲ್ಲಿ ನಮ್ಮ ಮನಿ ನಾವ್ ಏನೋ ಪುಣ್ಯ ಮಾಡಿ ಬಂದಿರ್ಬೇಕು. ಮನೆಯಿಂದ ಹೊರಗೆ ಕಾಲಿಟ್ಟುಗಳೇನ ಹಂಗ ವಾಕಿಂಗ್ ಗುಡ್ಡದ ರೋಡನ ಚಾಲು ಆಗಿಬಿಡ್ತೈತಿ. ಹಿಂಗಾಗಿ ಸಿದ್ದೇಶ್ವರ ಗುಡಿ ಒಂದು ನಮ್ಗೆ ದೊಡ್ಡ ಅನುಕೂಲ ಆಗೈತಿ ವಾಕಿಂಗ್. ನೀವು ಆರಾಮಿರ್ಲಿಲ್ಲ ಅಂತ
ಅಯ್ಯ, ಇದು ನನಗ ಆರಾಮಿಲ್ಲ. ಆರಾಮಿಲ್ಲ. ಅದು ಒಂದ್ ದೊಡ್ಡ ಕಥೆ ಅದ. ಹಿಂಗ ಇವೆಲ್ಲ ಆಗ್ಬೇಕಾರ ನೋಡಿಲ್ಲ ಇಂಥವೆಲ್ಲ ಹಳ್ಳಿ ನಾವು ಪೆಟ್ಟು ಬೀಳ್ಬೇಕತ್ತೆ ಫಸ್ಟ್ ಒಂದು ಹೇಳಿದ್ದೆ ನನಗ. ಸ್ವಲ್ಪ ಅವು ಇವು ಟೆನ್ಷನ್ ಅಂತದಕ್ಕ BP ಐತೆ ಅಂತ ಹೇಳಿ ಒಂದ್ ವರ್ಷ ಗುಳಿಗೆ ತಗೊಂಡೆ. ಗುಳಿಗೆ ತಗೊಂಡ್ರು ಏನೂ ಕಡಿಮೆ ಆಗಲಿಲ್ಲ. ಒಟ್ಟ ಅದ ಏನ್ ಹೆಲ್ತ್ ಒಳಗೆ ವೇರಿಯೇಷನ್ ಭಯಂಕರ ತೊಂದರೆ ಆಗುತ್ತೆ. ಮುಂದ ಇನ್ ಹೆಂಗ್ ಮಾಡ್ಬೇಕಪ್ಪ ಅಂತೇಳಿ ನಾ ಮೊದಲ ಸೈಕ್ಲಿಂಗ್ ಮಾಡಿದ್ನಲ್ಲ, ಅದಕ್ಕೆ ನಮ್ಮ ಅಡ್ಯಪ್ಪ ಔಟಿ ಅಂತೇಳಿ ನಮ್ಮ ಹುಡುಗ, ಅವನು ನಮ್ಮ ಶಿಷ್ಯ ಸೈಕ್ಲಿಂಗ್ದಾಗ. ಅವ ಏನಂದ ಅನ್ನಾರ ಒಂದ್ ಸ್ವಲ್ಪ ಸೈಕಲ್ ಹೊಡಿ ನೋಡ್ರಿ ಅಂತ ಹೇಳಂದ. ಅವನು ಸೈಕಲ್ ರೇಸ್ ಬಿಡಾಕ ಬಂದಿದ್ದಿಲ್ಲ. ಅವನು ಬಿಡಾಕ್ ಬಂದಿದ್ದ ಲಾಸ್ಟಿಗೆ. ಅವಾಗ ಏನಂದವ, ಅನ್ನಾರ ಸೈಕಲ್ ಹೊಡಿ ನೋಡ್ರಿ ಸ್ವಲ್ಪ ದಿನ ಅಂತಂದ. ಆಯ್ತು ಅಂತೇಳಿ ಬಾಗಲಕೋಟೆಗೆ ಹೋಗಿ ಒಂದು ಸೈಕಲ್ ತಗೊಂಡಿದ್ದೆವು. ತಗೊಂಬಂದ ಒಂದೇ ದಿವಸ ಇದ್ರ ತನ ಹೋಗಿ ಬಂದೆ. ಹವಾಮಾನ ಕೂಡ ಇಲ್ಲೇ ನಗರಾಳ, ಒಂದ್ 5 ಕಿಲೋಮೀಟರ್ ಆದ್ರೆ ನಗರಾಳ. ಅಲ್ತನ ಹೋಗಿ ಬಂದ್ ಕೂಡ ಅದ ಏನಾಯ್ತು, ಸ್ವಲ್ಪ ಇದು ದನುವರ್ಷಿದಾಗ ಆಗಿ ಊಟನು ಚಲೋ ಆತು, ನಿದ್ದಿನೂ ಚಲೋ ಆತವ ಅನಸ್ತ ನನಗೆ. ಇದ್ರೊಳಗ ಐತಿ ಶಕ್ತಿ ಅಂತ. ಆಮ್ಯಾಗ ಒಂದ್ 10 ಕಿಲೋಮೀಟರ್ 11 ಕಿಲೋಮೀಟರ್ ಹೋಗಿ ಬರುದು ಮಾಡಾಕತ್ತೀವಿ. ಆಮ್ಯಾಗ ನನಗ ಸ್ವಲ್ಪ ಚಲೋ ಅನ್ಸಾಕತ್ತಿ. ಅವಾಗ ಉಡುಪಿ ಒಳಗ ಒಂದು ಸ್ಟೇಟ್ ಸೈಕ್ಲಿಂಗ್ ಗೀಟ್ ಬಂದಿದ್ರು ಗೀಟ್. ಅವಾಗ ಶ್ರೀಧರ್ ಸವಣೂರ ಮತ್ತೆ ಯಾರು ಗಡ್ಡಿ ಒಂದಿಷ್ಟು ಹುಡುಗರು ಇವ್ ಅಡ್ಯಪ್ಪ ಔಟಿ ಅಷ್ಟು ಕೂಡ ಅನಾರ ಉಡುಪಿ ತನ ಸೈಕಲ್ ಹೊಡ್ಕೊಂಡು ಹೋಗ್ರಿ ಅಂತ. ನನಗೂ ಅದು ಚಲೋನು ಅನ್ಸಿತ್ತಲ್ಲ. ಆ ತಳ ಕೇಳಿಸಿ ಒಂದ್ 25 ಮಂದಿ ಹಾಕಿ ಉಡುಪಿ ತನ ಸೈಕಲ್ ಹೊಡಿನ ಹೋದೆವು. ಬೆಳಗ್ಗೆ ನಮ್ಮ ಕಲ್ಮಠದ ಸ್ವಾಮಿಗಳ ಕಡೆಯಿಂದ ಓಪನಿಂಗ್ ಮಾಡಿಸಿದ್ವಿ ಅಂಬೇಡ್ಕರ್ ಸರ್ಕಲ್ದಾಗ. ಅಲ್ಲಿಂದ ಸ್ಟಾರ್ಟ್ ಮಾಡಿದ್ವಿ ಬೆಳಗ್ಗೆ 8 ಗಂಟೆಗೆ. ಮುಂದೆ ಹೋಗಿ ನವಲ್ಗುಂದಕ್ಕೆ ಹೋದೆವು. ಅಲ್ಲಿ ಸ್ಟ್ರೈಕ್ ನಡೆದಿತ್ತು, ರೈತರ ಸ್ಟ್ರೈಕ್ ಇತ್ತು. ಹೋಗೋಣ ಯಾರನ್ನೂ ಬಿಡಂಗಿಲ್ಲ ಅಂದ್ರು. ನಂದು ಹಿಂದ ಕಾರ್ನು ಇತ್ತು, ಒಂದು ಗಾಡಿನೂ ಇತ್ತು. ಒಟ್ಟ ಬಿಲ್ಕುಲ್ ಬಂದ್ ಮಾಡಿಬಿಟ್ಟಿದ್ರು. ಒಂದು ಸ್ಪೋರ್ಟ್ಸಿಗೆ ಇದಕ್ಕ ಎಷ್ಟು ವ್ಯಾಲ್ಯೂ ಐತೆ ಅನ್ನೋದು ಅಲ್ಲಿ ನೋಡಿದ್ರೆ ಗೊತ್ತಾಗತ್ತೆ. ಬಂದೋಬಸ್ತ್ ಟೈಟ್ ಇದ್ರೆ ನಾವೆಲ್ಲ ಸೈಕ್ಲಿಂಗ್ ಡ್ರೆಸ್ ಮ್ಯಾಗ ಹೋಗಿ ಎಲ್ಲಾರು ಇದು ಮಾಡಿದ್ರ. ಅಲ್ಲಿ ಒಬ್ರು PSI ಇದ್ರು. ಅವ್ರ ಪಾಪ ನಮ್ಮನ್ನ ಕರ್ಕೊಂಡ್ ಹೋಗಿ ಊಟ ಮಾಡ್ಬರ್ರಿ ಅದ್ ಮಾಡ್ಬರ್ರಿ ಅಂತ ಹೇಳ್ಕೇಸಿ ಎಷ್ಟು ಜೀವ ಮಾಡಿಕೇಸಿ ನಮ್ ಗಾಡಿಗಳ್ನು ಬಿಟ್ರು. ಮತ್ತ ವೇದಿಕೆ ಮ್ಯಾಗ ಕರ್ಕೊಂಡ್ ಹೋಗಿ ರೈತರಿಗೆ ನಾವು ಸಪೋರ್ಟ್ ಮಾಡ್ತೇವೆ ಅಂತೇಳಿ ನಮ್ ಕಡೆಯಿಂದ ಹೇಳಿಸಿದ್ರು. ಹಿಂಗೆಲ್ಲ ಆತು. ಆಗ ಒಂದ್ ಸ್ವಲ್ಪ ಮುಂದೆ ಹೋಗೋಣ ನನಗ ಡಿಗ್ಗಿನೆಸ್ ಅಂತೇಳಿ ಕೈಕಾಲು ನೋಡ್ಬೋದು, ವೈಬ್ರೇಷನ್ ಆಗತ್ತೆ. ಅಂದ್ರೆ ಹೊಡೆದಿಲ್ಲ ಅಷ್ಟು ಲಾಂಗ್ ಒಮ್ಮೆ ಹೊಡ್ಯಾನ ಡಿಗ್ಗಿನೆಸ್ ಆತು. ಆಗ ನಾ ಏನ್ ಮಾಡಿದೆ, ನಾನಂದ್ ಹಿಂಗ ಏನ್ ಅವ್ನು ಸಾತ್ರು ಇದ್ರಾಗ ಸಾಯವಿಲ್ಲ ಅಂತೇಳಿ ಒಂದ್ 10 ಮಿನಿಟ್ ರೆಸ್ಟ್ ಮಾಡಿ ಸ್ವಲ್ಪ ಊಟ ಗೀಟ ಮಾಡಿ ಮತ್ತ ಸಣ್ಣ ಹುಬ್ಳಿದ ಒಂದೇ ದಿನಕ್ಕ ಹುಬ್ಳಿ ದಾಟಿ ಒಂದು ಪೆಟ್ರೋಲ್ ಪಂಪ್ನಾಗ ಹೋಗಿ ಮಕ್ಕೊಂದೆವು. ಪೆಟ್ರೋಲ್ ಪಂಪ್ನಾಗ ಮಕ್ಕೋದಂದ್ರೆ ಏನು, ನಾವು ಎಲ್ಲಾರ ಲಾಜಿಗೆ ಹೋದ್ರ ಲಾಜ್ ಸರಿ ಇಲ್ಲದಕ್ಕ ಮೊದಲ್ ರೂಮ್ ನೋಡಿ ಬರ್ತಿದ್ದೇವು. ಲಾಜ್ ಸರಿ ಇದ್ರೆ ಅಲ್ಲಿ ವಸ್ತಿ ಮಾಡೋದು, ಇಲ್ಲ ಅಂದ್ರ ಮತ್ತೊಂದ್ ಲಾಜ್ ಮಾಡ್ತಿದ್ದೇವು. ಇದನ್ನ ಸೈಕಲ್ ಹೊಡೆದು ಹೋಗಿ ಆ ಪೆಟ್ರೋಲ್ ಪಂಪ್ನಾಗ ರೋಡ್ನ್ಯಾಗ ಮುಕ್ಕೊಂಡ್ರು ಸ್ವರ್ಗದ ನಿದ್ದೈತಿ ಐತಿದ್ರ ಸುಖ ಅಂತ ಹೇಳಿಸಿ 2.5 ದಿನಕ್ಕೆ ಉಡುಪಿ ಮುಟ್ಟಿದೆವು. ಹೋಗಿ ಹೊಳೆ ಬಂದ ಚೆಕ್ ಮಾಡಿಸಿದೆ ನಾವು. BP 180/120 ಬಂತು. ಡಾಕ್ಟರ್ನ ಕೇಳಿದ್ವಿ, ಅದಕ್ಕ ಗುಳಿಗೆ ಬಿಡ್ಬ್ಯಾಡ್ರಿ ಅಂದ್ರು. ಈಗಂದ್ರು ಎಷ್ಟು ನಾರ್ಮಲ್ ಐತ್ರಿ, ಒಂದ್ 8 ದಿವಸ ಬಿಡ್ರಿ ನೋಡುನು ಚೆಕ್ ಮಾಡಿಸ್ಕೊತ ಇರತ್ತ. ಒಂದು 2 ದಿವಸನು ಕರೆಕ್ಟ್ ಬತ್ತು, 3 ತಿಂಗಳು ಕರೆಕ್ಟ್ ಬತ್ತು, ವರ್ಷ ಕರೆಕ್ಟ್ ಬತ್ತು. 120/80 ಹಿಂಗ ಬರಾಕತ್ತೆ. ಆಮೇಲೆ ಡಾಕ್ಟರ್ ಗುಳಿಗೆ ಬ್ಯಾಡ್ರಿ, ನಿಮ್ದು BP ನಾರ್ಮಲ್ ಆಗೈತೆ. ಈಗ ಒಂದು 8 ವರ್ಷ ಆಗಿರ್ಬೇಕು. ನಾ ಇವತ್ತಿನ ತನೂ BP ಗುಳಿಗೆ ತಗೊಂಡಿಲ್ಲ. ಇವತ್ತಿಗೆ ಚೆಕ್ ಮಾಡಿದ್ರು ಅಷ್ಟೇ ಬರ್ತದ BP. ಅದೇನೋ ಇವೆಲ್ಲ ಟಚ್ ಬಿಟ್ಟಿಲ್ಲ. ಮತ್ತೆ ನಾ ಮುಂಜಾನೆ ಹೋಗುದು ಮತ್ ತಿನ್ನೋದಕ್ಕಂತೂ ಏನೋ ಲಿಮಿಟೇಷನ್ ಇಲ್ಲ. ಏನ್ ಚಲೋ ಅನಿಸ್ತದೆ ತಿನ್ನತ್ತೇವು. ಹಿಂಗ ಮೇಂಟೈನ್ ಮಾಡ್ಬೇಕು. ಅದು ಏನ ಸ್ವಲ್ಪ ಏನಾರ ಕೆಲಸ ಎಲ್ಲೇ ಕೆಲಸ ಇದ್ರು ನಾವ್ ಹಿಂಗ ಇಸ್ತ್ರಿ ಇರ್ಬೇಕು ಅಂದ್ರೆ ಅದೇನು ನೋಡಲ್ಲ. ಎಲ್ಲಾರ ನಮ್ಮ ಪಕ್ಷದ ಕೆಲಸದಾಗಿದ್ರು ಕುರ್ಚಿ ಎತ್ತಿಡೋದಾಗ್ಲಿ, ಕಸ ಹೊಡಿದಾಗ್ಲಿ, ಒಟ್ಟು ಆಕ್ಟಿವಿಟಿ ಏನಾರು ಮಾಡ್ಕೋತ ಇರ್ತೇವೆ. ಯಾವ್ದಕ್ಕಂದ್ರೆ ನಮ್ ಹೆಲ್ತಿಗೂ ಚಲೋ ಆಕತಿ, ಕೆಲಸನೂ ಮಾಡ್ಬೋದು. ಹಿಂಗ ಒಂದ್ ತಿಳ್ಕೊಂಡ ಮಾಡ್ಕೋತಿದ್ದೇವೆ. ಅದು ಈಗಂದ್ರು ಯಾವ್ದು ಏನಿಲ್ಲ.
ದೇವ್ರ ಪುಣ್ಯದಿಂದ ಚಲೋ ಐತಿ, ಹೆಲ್ತ್ನು ಚಲೋ ಐತಿ. ನೀವು ಸಣ್ಣದಾಗ ಯಾವ್ದಾರ ಒಂದು ಇನ್ಸಿಡೆಂಟ್ ನಿಮ್ಗೆ ಬರುವಂತದ್ದು ಸ್ಕೂಲ್ ಟೈಮ್ದಾಗ? ಅಂತ ಏನು ಇನ್ಸಿಡೆಂಟ್ ಇಲ್ಲ. ನಾ ಸೈಕ್ಲಿಂಗ್ ಮಾಡುವಾಗ ಒಂದು ಶ್ರೀಶೈಲಕ್ಕೆ ಹೋಗುವಾಗ ಒಂದು ಸ್ಟೋರಿ ಐತಿಲ್ಲ, ಅದೊಂದು ದೊಡ್ಡ ಸ್ಟೋರಿ. ಅದನ್ನ ಹೇಳಿದ್ನಿ ಕೇಳ್ರಿ ನೀವು. ನಾಯಿ ಗುಳಿಗೆ ತರಕ್ ಹೋಗಿದ್ದೆ, ನಮ್ಮ ಮನ ನಾಯಿ ಕಡ್ದಿತ್ತು. ಅಂತ ಇನ್ಸಿಡೆಂಟ್ ಒಂದು 2 ಇನ್ಸಿಡೆಂಟ್ ಆಗ್ಯದ. ಅವ್ ನನ್ನ ಜೀವನದಾಗ ಅವು ನನಗೆ ಪಾಠನೂ ಕಲಿಸ್ಯಾವ. ಅಂದ್ರ ರೊಕ್ಕದಿಂದ ಹೆಂಗ್ ಐತಪ್ಪ ಜಗತ್ ಅನ್ನೋದು, ಜಗತ್ತಲ್ಲ ನಾವು ಹೆಂಗ್ ಇರ್ಬೇಕು, ಸ್ವಾಭಿಮಾನವಾಗಿ ಬದುಕ್ಬೇಕು ಅನ್ನೋದನ್ನ ಕಲಿಸ್ಯಾವ. ಯಾಕಂದ್ರ ನಮ್ಮ ಮನ್ಯಾಗ ಒಮ್ಮೆ ನಾಯಿ ಕಡ್ದಿತ್ತು. ನಾಯಿ ಕಡ್ಸ್ಕೊಂಡ್ ಬಂದು ಮನ್ಯಾಗ ಮಕ್ಕೊಂಡಿದ್ದ. ನಮ್ಮವಾರ ಏನಂದ್ರು, ತಮ್ಮ ನಾಯಿ ಕಡ್ದತ್ ನಮ್ಮ ಅಣ್ಣಗ ಕುಡಿದು ಬಂದಿದ್ದವ, ಕುಡಿತಿದ್ದ. ಮತ್ತ ಕುಡಿತೀವ ಅಂದ್ರ ನೋಡ್ರ ಹೈ ಲೆವೆಲ್ ಇದ್ದವ್ರು ಕುಡಿತಾರ, ಈ ಬಡ್ರು ಕುಡಿದ್ರ ಅಂದ್ರ ಮನ್ಯಾಗ 10 ರೂಪಾಯಿನೇ ಇರಂಗಿಲ್ಲ. ಮತ್ತ ಕುಡಿದು ಸೀಮ್ ಇಲ್ಲ ಅದಕ್ಕ, ಅದ ಏನಿದ್ರು ತಗೊಂಡ್ ಹೋಗುದ ಮೊದಲ ಕುಡಿದ. ಬಟ್ ಹಿಂಗಾಗಿ ಏನೂ ರೊಕ್ಕ ಇರ್ಲಿಲ್ಲ. 10 ರೂಪಾಯಿ ನಮ್ಮವ್ರ ಹಾಲಿನ ರೊಕ್ಕ ಕೊಟ್ಟು ಕಳ್ಸಿದ್ರು. ಅಲ್ಲೇ ತುಂಬರ ಮಟ್ಟಿ ಒಳಗ ಗುಳಿಗೆ ಸಿಗ್ತಾವ, ತಗೊಂಬ ಹಿಂಗ ಸೈಕಲ್ ತಗೊಂಡ್ ಹೋಗ್ಬೇಕಂದ್ರೆ ಸೈಕಲ್ ಪಂಕ್ಚರ್ ಆಗಿರ್ತಾವ. ನಾನು ಅಲ್ಲಿ ಗುಳಿಗೆ ರೊಕ್ಕ ತಗೊಳಂಗಿಲ್ಲ ಅಂದಿರು. ಇಲ್ಲಿಂದ ಅನಗವಾಡಿಗೆ ಹೋಗಿ ತುಂಬರ ಮಟ್ಟಿಗೆ ಹೋಗ್ಬಿಡ್ದ. 400 ರೂಪಾಯಿ ಏನೋ ಹೋಗಿರ್ತದ ಬಸ್ ಚಾರ್ಜ್. ಹೋದಾಗ ಮುಂದ ಮುತ್ಯ ಗುಳಿಗೆ ಕೊಟ್ಟ. ಮುತ್ಯ ಏನ್ ಕೊಡ್ಬೇಕನ್ನ ಮುತ್ಯ 5 ರೂಪಾಯಿ ಕೊಡ್ತಾನ. ಮತ್ತಿನ್ನು 5 ರೂಪಾಯಿ ಕೊಡಂದ್ರೆ ಬಾಳೆ ಹೋಗಕ್ಕೆ ರೊಕ್ಕ ಇಲ್ಲಲ್ಲ. ಆ ಮುತ್ಯ ಕೇಳ್ಬೋದಿತ್ನ, ಮುತ್ಯ ಇಲ್ಲ ಹಿಂಗತ್ ಹೇಳಿಸಿ. ಯಾಕೋ ಸ್ವಾಭಿಮಾನ ಕಾಡ್ತಿ, ಹೇಳಬಾರ್ದಂತ. ಅದು ಇವತ್ತಿಗೂ ನಾನು ಕಾಯ್ದೈತದ. ಅವತ್ತು ಏನಾರು ಮಾಡಿ ಬಂದಿದ್ರ ಜೀವನದಾಗ ಹಂಗ ಹಾಕಿದ್ನಿ. ಅವ್ನ ಮುತ್ಯ ಕೊಟ್ಟೆ 5 ರೂಪಾಯಿ ಕೊಟ್ಟೆ, ಹಂಗಾರ ಹೋದ್ರ ಅಂತ ಮುಂದಿನ ವಿಚಾರ ಬಂದಿದೆ. ಬಂದ ಒಂದು ಕಪ್ ಚಾ ಕುಡಿದ್ಮೇಲೆ ಕುಡ್ದ ತುಂಬರ ಮಟ್ಟಿಗೆ ಕ್ರಾಸಿಗೆ ಬಂದ. ಯಾವ ಗಾಡಿ ಹತ್ತಿರ ಅಂತೇಳಿ ಒಂದು 3 ಕಿಲೋಮೀಟರ್ ಆಗ್ಬೋದು. ಅದು ಅಲ್ಲಿ ತನಕ ಬಂದೆ. ಬ್ಯಾಸಿಗೆ ಬಿಸಿಲು ಬಂದ್ ಕೂಡಲೇ ಅನಸ್ತ ನನಗ. ಅವಾಗ ಆಕ್ಚುಲಿ ನಮಗ ಗಾಡ್ಯಾಗ ಹತ್ತಿರ ಸೈಕ್ಲಿಂಗ್ ಮಾಡ್ತಿದ್ದಿಲ್ಲ. ಸ್ಪೋರ್ಟ್ಸ್ ಭಾಳ ವ್ಯಾಲ್ಯೂ ಇತ್ತು. ಈಗಿನ ಕಿತ್ಲು ಅವಾಗ ಎಲ್ಲೋ ಒಬ್ರು ಮಾಡ್ತಿದ್ರು. ಆ ಸ್ಪೋರ್ಟ್ಸ್ ಕಿಟ್ಟಿಗೆ ಅದಕ್ಕೆ ಭಾಳ ಈ ಟೆಂಪೋದವ್ರು ಆಗಲಿ, ಟ್ರಕ್ನವ್ರು ಆಗಲಿ ಯಾರು ರೊಕ್ಕ ತಗೋತಿದ್ದಿಲ್ಲ ನಮಗ. ಸ್ಪೋರ್ಟ್ಸ್ ಮಾಡೋಣ ಅಂತೇಳಿ ಭಯಂಕರ ಸ್ವಾಭಿಮಾನ. ನಾವು ಬಡತನ ಪರಿಸ್ಥಿತಿ ಇಲ್ಲ. ನಮ್ಮಲ್ಲಿ ನೇಕಾರ ಸಮಾಜದವರು ಬಾಳೆಹಣ್ಣು ತಂದು ಕೊಡೋರು ನಮ್ಮ ಮನೆಗೆ. ಅವಾಗ ಒಂದು ಬಾಳೆಹಣ್ಣು ಸಿಕ್ಕ್ರನದ್ ವಾಡ್ದ. ಈಗ ಏನೆಲ್ಲ ಸಿಗ್ತತಿ. ಆಗ ಈಗ ಒಂದು 30-35 ವರ್ಷದ ಹಿಂದೇನು ಕತ್ತಿ. ಅಲ್ಲಿ ಬಂದಿ ಬರೋಣ. ಇನ್ನ ಯಾವ ತರ ಗಾಡಿಗೆ ಹತ್ತಿರ ಅವ್ರಿಗೆ ರೊಕ್ಕ ಕೊಡಾಕ್ ಹೋಗಾಕ ರೊಕ್ಕ ಬೇಕಲ್ಲ, ತಗೊಳಂಗಿಲ್ಲ. ಕೊಡಾಕ್ ಹೋಗಾಕ ರೊಕ್ಕ ಬೇಕಲ್ಲ, ಹಂಗ ನಿಂತಂದ್ರ ಅಸಹ್ಯ ಇಲ್ಲ. ಮತ್ತ ಹಿಂಗಾಗೈತಿ, ರೊಕ್ಕ ಇಲ್ದ ಬಂದನಂತ ತಿಳ್ಕೊತಾರ ಅಂತೇಳಿ ಸ್ವಾಭಿಮಾನ ಕಾಡ್ತಿತ್ತು. ಬ್ಯಾಡ ಬಿಡಪ್ಪ, ಏನ್ ಸ್ಪೋರ್ಟ್ಸ ಮಾಡ್ತಾನ, ನಡ್ಕೋತ ಹೋದ್ರ ಅಂತೇಳಿ ಬಂದೆ. ಮುಂದ ಸುನು ಕ್ರಾಸ್ ಅಂತೇಳಿ ಬಂದ. ನನಗೆ ಹೊಟ್ಟೆ ಭಾಳ ಹಸಿತಿ. ಸಣ್ಣ ಏಜ ಊಟ ಮಾಡಿದವರು ಹೊಟ್ಟೆ ಭಾಳ ಹಸಿತಿ. ನಾನು ಒಂದು ಹೊಲ್ದಾಗ ಸುಲ್ಗಾಯಿ ಗಿಡ ಹಾಕಿದ್ವಿ. ಸುಲ್ಗಾಯಿ ಆಗಿದ್ದು ಇತ್ತನ. ಆ ದಂಡ್ಯಾಗ ಒಬ್ಬ ಮನುಷ್ಯ ಇದ್ದ. ಲೇ 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 ಓಡಿ ಬಂದ. ಓಡಿ ಬರೋಣ. ದಪ್ಪಲ್ಲ ಅವನು ಹೊಲ್ದಾನ ಗಿಡ ಅದ. ಬ್ಯಾಡಪ್ಪ ಅಂತೇಳಿ ಬೇಡ, ಓಡಿ ಬರ್ಬೇಡ, ಗಿಡ ಇಲ್ಲೇ ಹೋಗಿತ್ತಾನೆ ಅಂತೇಳಿ. ಮತ್ತೆ ಬಂದ ಏನಾರು ಬೈಬಾರ್ದಲ್ಲ. ಹಿಂಗ ಅವ್ನ್ ಕಾಣುವ ಹಿಂಗ್ ಹೋಗದ. ಸುಮ್ ಬಂದ ಸಣ್ಣ ಕ್ರಾಸ್ನಾಗ ಒಂದ್ 2 ಬುಡ್ಸ್ ನೀರ್ ಕುಡಿತೀನಿ ಅಂದ್ರೆ ಕುಡಿದ ಬನ್ನಿ ನೋಡ್ಕೋತ ಬಂದ್ ಕೂಡ ಮನಿ ಒಳಗ ಈ ಪರಿಸ್ಥಿತಿ ಹೇಳ್ಬಾರ್ದಲ್ಲ. ಅವ್ರ ಹತ್ತಲಿ ರೊಕ್ಕ ಇದ್ರ ಅವರು ಕೊಡ್ತಿದ್ರು. ಮತ್ತ ಈಗ ಅವ್ರ ಹತ್ತಲಿ ಇಲ್ದಕ್ಕನ ಹಿಂಗ ಮಾಡ್ಯಾರ. ಈಗ ನಮ್ಮ ಹೋಗು ಇದನ್ನ ಹೇಳ್ಬಾರ್ದ ಅಂತ ಹೇಳಿ ತಿಳ್ಕೊಂಡ ಬರುಕ ನಮ್ಮವ್ವ ದಾರಿ ಕಾಕೋತ್ ಕೂತಿದ್ವಿ. ಮಧ್ಯಾಹ್ನ 2 ಗಂಟೆ ಆಯ್ತು. ದಾರಿ ಕಾಕೋತ್ ಕೂತಿದ್ದು. ಯಾಕವ ಲೇಟ್ ಮಾಡಿದಿಲ್ಲ ಯಾಕಂತ ಇಲ್ಲ, ಸೈಕ್ಲಿಂಗ್ ದೋಸ್ತ್ ಬಂದಿದ್ರು, ಬಸ್ ಸ್ಟ್ಯಾಂಡ್ ಮಾತಾಡ್ಕೊತ ಕೂತಿದ್ನಿ, ಅದಕ್ಕೆ ಲಘು ಬರ್ಲಿಲ್ಲ. ಮುಂದ್ ಬಂದ ಯಾಕೋ ಮಾರಿ ಕರಗಾಗಿತ್ತಲ್ಲ, ಯಾಕೆ ಮಾರಿ ಸಾಂದ್ ಮಾಡಿಲ್ಲ. ನಮ್ಮ ತಾಯಿ ಕಾಳ ಅಳಾಕತ್ತಿದೆ. ಹಿಂಗ ಮತ್ತ ಆಕಿನೂ ಬಿದ್ದ ಅಳಾಕತ್ತಿದ್ಲು. ಹಿಂಗ ಅವು ಎಲ್ಲಾನು ನಮಗ್ ಜೀವನದಾಗ ಪಾಠ ಕಲಿಸ್ತಾವ. ಈ ರೊಕ್ಕದ ವಿಷಯದಾಗ ಅಂದ್ರ ರೊಕ್ಕ ಇದು ಮಾಡ್ಬೇಕತ್ತಲ್ಲ. ಅದ ಅಂದ್ರ ಹಂಗ ಸ್ವಾಭಿಮಾನದಿಂದ ಬದುಕಿದ್ರ ಅದ್ ಇವತ್ತಿಗೂ ನಾನು ಖುಷಿ ಕೊಡ್ತತಿಲ್ಲ. ನಾ ಹತ್ತಿ ಬಂದಿದ್ದೆ ಅಂದ್ರ
ಮೂರ್ಖಕ್ಕಿದ್ನಲ್ಲ ಯಾವ್ದಾರ ಗಾಡಿಗೆ ಎತ್ತಿ ಬಂದಿದ್ರೆ ಅದು ಇವತ್ತಿಗೆ ನನ್ನ ಜೀವನದಾಗ ಒಂದು ಪಾಠ ಅಲ್ಲ ಅದು. ಅಂದ್ರೆ ಈ ಸ್ವಾಭಿಮಾನ ಬದುಕ್ಬೇಕು ಅನ್ನೋದು ಒಂದು ಪಾಠ ಕಲಿಸ್ತೀವಿ ನಮಗೆ. ಅದು ಬೆಳಗಾವ್ ಸೈಕ್ಲಿಂಗ್ ಹೋದಾಗ ರಾಕ್ ಇಲ್ದ ಸೈಕಲ್ ಹೊಡೆದು ಪ್ರೈಸ್ ತಗೊಂಡ್ಬಂದೆವು. ಇದು ಉಪವಾಸ ಬಿದ್ದು 2-3 ದಿನ ಉಪವಾಸ ಬಿದ್ದು ಅವಿನ ಘಟನೆ ಭಾಳ ಅದಾವ. ನಿಮ್ಗೆ 2 ದಿನ ಆಗುದಿಲ್ಲ ಇಷ್ಟ ಇವು ಎಲ್ಲ ಭಾಳ ಅದಾವ. ನಿಮ್ಗೆ ಉಪವಾಸ ಭಾಳ ಬಿದ್ದು ನಾವು. ನೀವು ಸ್ಕೂಲ್ ಕಾಲೇಜ್ ಎಲ್ಲಿ ಮಟ್ಟ ಕಲ್ತೀರಿ? ನಾವು ಶಾಲ್ಯಾಗ ಭಯಂಕರ ದಂಡ. ನಮ್ಗ ಏನ್ ಹೇಳಿದ್ರು ತಿಳಿತಿದ್ದಿಲ್ಲ. ನಮ್ಮ ಮನ್ಯಾಗ ನಮ್ಮ ಅಣ್ಣಗಳಿಬ್ರು ಸಣ್ಣವ್ರ ಹಾಕಿಲ್ಲ ದುಡಿಯಾಕ ಹೋದವ್ರ. ಮುಂದ ಇವನು ಸಣ್ಣ ಹೋದಾನ, ಇವನಾರ ಸಾಲಿ ಕಲಿಸ್ಬೇಕಂತ ನಮ್ಮ ಭಯಂಕರ ಹಂಬಲ ಇಟ್ಕೊಂಡ ದಿನ ಜೀವತ್ತಿಂದ ರಾತ್ರಿ ಓದ ಅನ್ನಕಿ ಬರೀ ಅನ್ನಕಿ ಎಲ್ಲಾ ಮಾಡಾಕಿ ನಮ್ ತೆಲಿಗಂತೂ ಸಾಲಿ ಹತ್ಲಿಲ್ಲ. ಶಾಲ್ಯಾಗ ಸರ್ಗಳು ನಮ್ನ ಏನಾರ ಕೇಳ್ತಾರ ಅಂತೇಳಿ ಎತ್ತರಿದ್ದವ್ರ ಹಿಂದ ಡಪ್ಕೊಂಡ್ ಕುಂದಿರ್ತಿದ್ವಿ. ಶಾಲಿಗೆರ ಹೋಗಬೇಕ ಸುಮ್ಮ ಟೈಮ್ ಪಾಸಿಗೂ ಹೆಂಗ್ ಪಾಸ್ ಆಗ್ಯಾವ ದೇವ್ರಿಗೆ ಅದನ್ನೆಲ್ಲ ಅದೇನು ಸುಮ್ಮ ಹಂಗ ಪಾಸ್ ಆಗ್ಯಾವ ಅದನ್ನೆಲ್ಲ ಹೇಳ್ಬಾರ್ದು. ಪಾಸ್ ಅಂದ್ರೆ ಏನು ಬರ್ದೇವ್ ನೋಡಿ ಬರ್ದು ಪಾಸ್ ಆಗ್ಯಾವ. ಈಗೇನು ಮಾಡಿ ನೌಕರಿಯಿಂದ ತಕ್ಕೋದಿಲ್ಲ ಏನಿಲ್ಲ, ಇನ್ನೊಬ್ರು ನೋಡಿ ಬರ್ದು ಪಾಸ್ ಆಗ್ಯಾವ. SLC ಒಂದು ಮುಗ್ದೈತ ಅದನ್ನ ಬಿಟ್ರೆ ಏನಿಲ್ಲ. ಈಗ ಬಹಳಷ್ಟು ಜನ ಏನ್ ಮಾಡತ್ತಾರ, ಕಲತ್ ನೌಕರಿ ಹಿಡಿದು ಬೇಡಪ್ಪ ಯಾವ್ದಾರ ಒಂದು ಬಿಸ್ನೆಸ್ ಮಾಡೋನು ಈಗ ಸಣ್ಣ ವಯಸ್ಸಾಗ ಅಂತಾರ. ಬಿಸ್ನೆಸ್ ಚಲೋ ಅಂತೀರಿ ಏನ್ ನೌಕರಿ ಚಲೋ ಅಂತೀರಿ? ನೋಡ್ರಿ ಅವ್ರವ್ರ ಹೆಂಗ ತಿಳ್ಕೊತಾರ ಹಂಗ ಹೋಗತ್ತೆ. ಒಬ್ಬ ಮನುಷ್ಯ 10 ರೂಪಾಯಿದಾಗ ನೆಮ್ಮದಿ ಕೊಡ್ತಾನ, 10 ಕೋಟಿ ಇದ್ರು ನೆಮ್ಮದಿ ಕೊಡಂಗಿಲ್ಲ. ಅವ್ರದ ಬಿಸ್ನೆಸ್ ಚಲೋ ನೌಕರಿ ಚಲೋ ಅಂತ ನನಗ್ ಹೇಳಕ್ ಆಗುದಿಲ್ಲ. ಯಾಕಂದ್ರ ಅವ್ನು ಹೆಂಗ್ ಜೀವನ ಅನುಭವಿಸ್ತಾನ ಅವ್ನ ಮೇಲೆ ಹೋಗ್ತಾನೆ. ಈಗ ಅಂಬಾನಿ ಅದಾರ, ಅವ್ರು ಹಂಗ ಆಗ್ಬೇಕಂತ ಹಂಗ ಅನುಭವಿಸ್ಯಾರ. ನಾವ್ ಹಿಂಗ ಇಷ್ಟ ನಾವು ಆರಾಮದೇವಪ್ಪ ದೇವ್ರ ಇಷ್ಟ ಚಲೋ ಇಟ್ಟ ಅನ್ನತ್ತೇವ. ಏನಿಲ್ಲ ಎಲ್ಲ ಹೆಂಗ್ ಬದುಕಿರೋ ಅದು ಬದುಕನೇ ಇದೆ. ನೋಡ್ರಿ ಇವತ್ತ ಗೋಳ ಗುಮ್ಟ ಕಟ್ಟ್ಯಾರ, ಅವ್ರ ಈ ಜಗತ್ತಿಗೆ ನೆನಪಿಲ್ಲ. ನಾವು ನೀವು ಯಾರು ಕೋಳಿ ಫಾರ್ಮ್ ಬೇಡಿದ್ದಂಗಿದೆ. ಕೋಳಿ ಫಾರ್ಮ್ 40 ದಿವಸಕ್ಕೆ ನೀನು ಅದನ್ನ ಬಾಳ ಚಲೋ ಬದುಕೈತಿ ಅಂದ್ರೆ 60 ದಿವಸ ಬದುಕ್ತೈತಿ. ಮುಂದ್ ಅದನ್ನ ಹಿಂಗ ಇದು ಮಾಡ್ತಾ ಬಿಡ. ಅದ್ರ ಆಯುಷ್ಯ ಇರೋದು ಅಷ್ಟೇ ಐತಿ. ನಮ್ದೊಂದು 100 ವರ್ಷ ಆಯುಷ್ಯ ಐತಿ. 100 ವರ್ಷ ಏನು ಬದುಕಿದವ್ರು ನೋಡಿ ನಾವು 100 ವರ್ಷ ತಿಳ್ಕೊಂಡ್ವಿ. ಮನುಷ್ಯನ ಆಯುಷ್ಯ 110 ವರ್ಷ 15 ವರ್ಷ ಹಿಂಗ ಒಬ್ಬೊಬ್ರು ಬದುಕಿದವ್ರು ಅಂತೇಳಿ ನಾವು ಟಾರ್ಗೆಟ್ ಮಾಡಿದೆವು. ಆದ್ರೆ ಯಾವಾಗ ಏನಾಗಿ ಸಾಯ್ತೇವೋ ಗೊತ್ತಿಲ್ಲ. ಇಂಥದ್ರಾಗ ಈಗ ನಾವು ಹಂಗ ಬದುಕ್ಬೇಕು ಹಿಂಗ ಬದುಕ್ಬೇಕು ಅನ್ನೋದಕ್ಕಿಂತನೂ ನಾವ್ ಎಷ್ಟು ದಿನ ಹೆಂಗ ನೆಮ್ಮದಿ ಆಗಿರ್ತೇವೆ ಅನ್ನೋದು ದ್ವಾರ. ಇವತ್ತಿಗೆ ಒಂದ್ ಏನೋ ಗುಳಿಗೆ ತಗೊಳ್ಳಾರ್ದ ಒಂದು ಊಟ ಮಾಡಿ ನಮ್ಗೆ ಒಂದು ಜೀವನ ನೆಮ್ಮದಿಯಿಂದ ಕೊಡ್ತಿಲ್ಲ, ಅದಕ್ಕಿಂತ ಹೆಚ್ಚಿಂದ ಏನೂ ಇಲ್ಲ. ಇವತ್ತು ಕೋಟ್ಯಾಧೀಶ್ವರ ಆಗ್ಲಿ ಬಡವರ ಆಗ್ಲಿ ಎಲ್ಲಾರು ಲೈಫ್ ಅವ್ರವ್ರ ಲೈಫಿಗೆ ಅವ್ರು ಎಂಜಾಯ್ದಿಂದನ ಅದ. ಯಾರ ಆರಾಮಿಲ್ಲ ಅಂದ್ರ ಇನ್ನೊಬ್ಬರು ನೋಡಿ ಬದುಕಾಕತ್ತಾರಲ್ಲ ಅವ್ರು ಆರಾಮಿಲ್ಲ. ಅಸೂಯೆ ಬಂದು ಅವ ಇಂಜಿನಿಯರ್ ಅದ, ಇವ್ ಡಾಕ್ಟರ್ ಅದ, ಅವ್ MLA ಅದ, ಅವ್ ದೊಡ್ಡ ವ್ಯಕ್ತಿ ಅದ ಅನ್ಕೊಂಡು ಹೊಟ್ಟೆ ಒಪ್ಕೊಳಕತ್ತೇವ. ಅವನ ಶಕ್ತಿ ಅವ್ ಏನ್ ಹಾಕೋಣ ನಮ್ದು ಏನೈತಿ, ನಾ ಏನ್ ದುಡ್ದೆ ಅಟ್ಟ ಪಗಾರ ಸಿಗುದ, ನಾ ಏನ್ ಅಡಿಗೆ ಮಾಡ್ತೇನೆ ಅದ ಅಟ್ಟ ಅಡಿಗೆ ಉಣ್ಣುದ, ಅದಕ್ಕಿಂತ ಹೆಚ್ಚು ಏನಾರ ಬರ್ತೇನ. ನಮ್ಮನ್ನ ನಾವು ನೋಡ್ಕೊಲಿವೋ ಇನ್ನೊಬ್ರು ನೋಡಿ ಬದುಕಾಕ ಹೋಗಿ ಹಾಳಾಗತ್ತೇವ ನಾವು ಅಷ್ಟ. ನಾವು ಎಷ್ಟು ಆರಾಮದೇವಪ್ಪ ನಮ್ ಜೀವನ. ಇವತ್ತಿನ ಒಂದು ದಿವಸ ಊಟ ಸಿಕ್ಕತಿ, ಇವತ್ತು ಆರಾಮದೇವ ಹೆಂಗ ಅನ್ಕೋತಾರ ಹಂಗ ಜೀವನ ಹೋಗ್ತದೆ. ನೀವು ಹೊಲ ಕೆಲಸ ಮಾಡ್ಯಾರಿ ಮೊದಲು? ಎಲ್ಲ ನೇಗ್ಲ ಹೊಡೆದೆವು, ಬೆಳಸಾಲ ಹೊಡೆದೆವು, ಅವು ಎಲ್ಲಾ ಮಾಡ್ಯಾವತ್ತ ಇವತ್ತಿಗೆ ಹಿಂಗದೇವ್ ನಾವು. ಈಗ ನಮ್ಮ ಮಕ್ಕಳಿಗೆ ಮಜಾತೀನಿ ಅಂದ್ರೆ ಎಂತದ್ ಗೊತ್ತಿಲ್ಲ. ಶೇಂಗಾ ನೆಲ್ದಾಗ ಹಾಕವ ಮ್ಯಾಗ ಹಾಕವ ಗೊತ್ತಿಲ್ಲ. ಅವ್ರು ಒಂದಿನ ಹೊರಕ್ ಹೋಗಿಲ್ಲ. ಇವತ್ತಿಗೆ ನಮ್ಮ ತಂದೆಯವ್ರತ್ತು ನಾವು ಸಾಲಿ ಇದ್ದಾಗ ಎಮ್ಮೆ ಕಾಯಕ್ ಕಳಿಸ್ತಿದ್ರು. ಅವು ಪ್ರತಿಯೊಂದನು ಮನುಷ್ಯ ಜೀವನದಾಗ ಅನುಭವನ. ಹೊಲಕ್ ಹೋದಾಗ ಸೂಟಿ ಇದ್ದಾಗ ಬೆಳೆ ಹೊಡಿದು, ಬೆಳಸಾಲ ಹೊಡಿದು, ಇವೆಲ್ಲಾನು ಕಲಿಸ್ಯಾರ ನಮ್ಗೆ ನಮ್ಮ ತಂದೆ ತಾಯಿ. ಯಾವ ರೈತವಾರಿ ಮಾಡ್ತಾನ ಅವ್ನ ನಿಪುಣ ತಿಳ್ಕೊಂಡ್ಬಿಡ್ಬೋದು. ನಾ ಅಂತಲ್ಲ, ರೈತವಾರಿ ಮಾಡಿದ ಮನುಷ್ಯಾಗ ಒಂದು ಪ್ರತಿಯೊಂದನು ಗೊತ್ತಾಗತ್ತೆ. ಅವು ಈಗ ದೊಡ್ಡ ಸಾಫ್ಟ್ವೇರ್ ಇಂಜಿನಿಯರ್ ಇರ್ಬೋದು, ಅವ್ನ್ ಬಂದು ಹೊಲದಾಗ ಏನು ಗೊತ್ತಾವ. ನಮ್ ಮೂಲತಾವ ಹೊಲಾನ ಅಲ್ಲಿಂದನ ಎಲ್ಲಾನು ಗೊತ್ತಾಗತ್ತೆ. ಅಂದ್ರ ಒಂದು ಬದುಕಾಕ ಒಂದು ಇದು ಅಂದ್ರ ನಾವು ಪ್ರತಿಯೊಂದು ಕೆಲಸ ಮಾಡಿದಾಗನ ಗೊತ್ತಾಗತ್ತೆ. ಹಂಗ ಅಂತ ಗೊತ್ತಾಗತ್ತೆ. ನಾವಂತೂ ಎಲ್ಲಾ ಮಾಡಿದ್ವಿ. ಎಮ್ಮೆ ಕಾದೆವು,
ನೀರ್ ಹಾಸಿವು, ರೈತವಾರಿ ಮಾಡ್ಯಾವು, ಎಲ್ಲ ಕೆಲಸ ರೈತರ ಮಕ್ಕಳು ಅದಾವು ಮತ್ತೆ ಮಾಡಕ್ ಮತ್ತೇನಪ್ಪ ಇಟ್ಟೆಲ್ಲ ಯಾವಾಗ ನೀವು ವಿಡಿಯೋ ಮಾಡಾರ ನಡೀತದೆ ಅಂದ್ರ ನಮ್ದು ಬೇಸಿಕಲಿ ಇಂಟರ್ವ್ಯೂ ಅಲ್ರಿ. ಇಂಟರ್ವ್ಯೂ ಅಂದ್ರೆ ಏನ ಎಷ್ಟ್ ಕ್ವಶನ್ ಕೇಳ್ತೀವಿ ಅಷ್ಟೇ ಕಟ್ ಮಾಡಿ ಹಾಕೋದಿರ್ತೈತಿ. ಬಟ್ ಪಾಡ್ಕಾಸ್ಟ್ ಅಲ್ಲ ಕ್ಯಾಂಡಿಡ್ ಆಗಿರ್ಬೇಕಂತ ನಾವು ನ್ಯಾಚುರಲ್ ಏನ್ ಮಾತಾಡ್ತೀವಲ್ಲ ಅದನ್ನ ಹಾಕೋದು ಕಂಟಿನ್ಯೂ. ಅಂದ್ರೆ ಯಾವ್ದೋ ತರ ಏಕರಿ ಇಷ್ಟು ನೋಡ್ತಾರ ನೋಡ್ತಾರೆ. ಅಂದ್ರೆ ಬೇಸಿಕಲಿ ಅದನ್ನ ಮೇಂಟೈನ್ ಮಾಡ್ಕೊತ ಹೋದೇವ್ ಅಂದ್ರ ಎಲ್ಲಿ ಬೋರ್ ಅನ್ಸಂಗಿಲ್ಲ. ಅವ್ರು ಹೆಂಗ್ ನೋಡ್ತಾರ ಅಂದ್ರ ನಾವು ಯೂಶುವಲಿ ಈಗ ಮನ್ಯಾಗ ಕೂತ್ ನಾವ್ ಹೆಂಗ್ ಮಾತಾಡ್ತಿರ್ತಲ್ಲ ಇದನ್ನ ಅವ್ರಿಗೆ ಬಾಳ ಇಷ್ಟ ಆಗಿರ್ತದ. ಒಬ್ಬೊಬ್ರಿಗೆ ಇಂಟರ್ವ್ಯೂ ಇಷ್ಟ ಆಗ್ತೈತಿ. ಸೊ ಆ ತರ ಪ್ಯಾಷನ್ ಇಟ್ಕೊಂಡ್ ಪಾಡ್ಕಾಸ್ಟ್ ಅನ್ನ ಸ್ಟಾರ್ಟ್ ಮಾಡಿದ್ವಿ. ಏನಿಲ್ರಿ, ಏನ್ ಮಾತಾಡಿರ್ತೀವಿ ಅಷ್ಟು ಹಾಕ್ಯವ್ರು.